ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನಂತಿದ್ರು, ಮಕ್ಕಳೇ, ನೀವು ಮೊದಲು ನನ್ನನ್ನು ಕರಿತಾ ಇದ್ರಿ ಮಗುವಿನ ರೂಪದಲ್ಲಿ. ನಾನು ತಂದೆ ರೂಪದಲ್ಲಿ ಬರ್ತಾ ಇದ್ದೆ. ತಂದೆ ಮಗು ಹತ್ರ ಬಂದ್ರೆ ಏನ್ ಮಾಡ್ತಾರೆ? ಅಪ್ಪು ಕಾಡ್ತಾರೆ. ಕೊಡ್ತಾರೆ, ತಿಂಡಿ ತಗೊಂಡು ಬಂದಿರ್ತಾರೆ, ಹಣ್ಣು ತಗೊಂಡು ಬಂದಿರ್ತಾರೆ, ಚಾಕ್ಲೇಟ್ ತಗೊಂಡು ಬಂದಿರ್ತಾರೆ ಅಲ್ವಾ? ನಮ್ಮ ಅಪ್ಪ ಬರ್ತಾರೆ, ಏನಾದರೂ ಒಂದು ಕೊಡ್ತಾರೆ. ನನ್ನ ಅಪ್ಪನ ಹತ್ರ ಬ್ಯಾಗ್ ತರ್ಲಿಕ್ಕೆ ಹೇಳಿದ್ದೆ, ಶೂ ತರ್ಲಿಕ್ಕೆ ಹೇಳಿದ್ದೆ, ಬುಕ್ ತರ್ಲಿಕ್ಕೆ ಹೇಳಿದ್ದೆ, ಚಾಕ್ಲೇಟ್ ತರ್ಲಿಕ್ಕೆ ಹೇಳಿದ್ದೆ ಅಂತ ಏನಿರ್ತದೆ, ಮಗುವಿನಲ್ಲಿ ನಿರೀಕ್ಷೆ ಹೇಳುವಂಥದ್ದು ಇರುತ್ತೆ. ಹಾಗೆ ತಂದೆನೂ ಕೂಡ ಮಗುಗೆ ಬೇಕಾಗಿರೋದನ್ನ ತಂದು ಕೊಡ್ತಾ ಇರ್ತಾರೆ ಲೌಕಿಕ ರೂಪದಲ್ಲಿ. ಅದೇ ರೀತಿ ಅಲೌಕಿಕ ರೂಪದಲ್ಲೂ ಕೂಡ ಬಾಬಾ ನಮ್ಗೆ ಈ ಸಮಸ್ಯೆ ಪರಿಹಾರ ಮಾಡು, ಇದನ್ನು ತಂದ್ಕೊಡು, ಇವನ್ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಶಾಂತಿ ಕೊಡು, ನೆಮ್ಮದಿ ಕೊಡು ಅಂತ ನಾವೇನ್ ಮಾಡ್ತಿದ್ವಂತೆ, ಬಾಬನ ಹತ್ರ ಕೇಳ್ತಾ ಇದ್ವಿ, ಬೇಡ್ತಾ ಇದ್ವಿ ಅಲ್ವಾ? ಅವಾಗ ಬಾಬಾ ಏನ್ ಮಾಡ್ತಿದ್ರು, ಅಮೃತ ವೇಳೆ ಸಮಯದಲ್ಲಿ, ಬೇರೆ ಬೇರೆ ಸಮಯದಲ್ಲಿ ನಾವು ಯೋಗ ಮಾಡಿದಾಗ್ಲೆಲ್ಲ ಪರಮಧಾಮದಿಂದ ತೆಗೆದುಕೊಂಡು ಬಂದ್ಬಿಟ್ಟು ಅದನ್ನ ಕೊಡ್ತಾ ಇದ್ರು. ಈಗ ಮಕ್ಕಳು ದೊಡ್ಡವರಾಗ್ಬಿಟ್ಟಿದಾರ. ಹಿಂಗಾಗಿದಾರಂತೆ ಇವಾಗ ದೊಡ್ಡವರಾಗಿದ್ದಾರೆ. ದೊಡ್ಡವರಾಗಿದ್ದಾರೆ, ತಂದೆ ಸಮಾನರಾಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ಈಗ ಮಕ್ಳು ಏನ್ ಹೇಳ್ತಾರಂತೆ, ಬಾಬಾ ಬಾ, ನಾನು ನೀನಿಬ್ರು ಸೇರ್ಬಿಟ್ಟು ವಿಶ್ವ ಕಲ್ಯಾಣ ಮಾಡೋಣ, ವಿಶ್ವ ಪರಿವರ್ತನೆ ಮಾಡೋಣ, ಎಲ್ಲಾ ಪ್ರಪಂಚದವ್ರಿಗೆ ಒಳ್ಳೇದನ್ನ ಮಾಡೋಣ. ಇವಾಗ ಬಾ, ನಾನು ನಿನ್ನ ಕಾರ್ಯಕ್ಕೆ ಏನ್ ಮಾಡ್ತೇನೆ, ಸಹಯೋಗವನ್ನ ಕೊಡ್ತೇನೆ ಅಂತ ಮಕ್ಕಳು ತಂದೆಯನ್ನ ಸ್ನೇಹಿತನ ರೂಪದಲ್ಲಿ ಕರೀತಾರ. ಭಗವಂತ ನಿನ್ನ ಕೆಲ್ಸಕ್ಕೆ ನೀನು ಬಾರಪ್ಪ ಅಂತ ಕರೆದಾಗ ನಾನು ಬರದೇ ಇರ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾರೆ ಪಾಪ. ಮೊದಲು ನನ್ನ ಕಾರ್ಯಕ್ಕೋಸ್ಕರ ನೀನು ಬಾ ಅಂತ ಕರೀತಾ ಇದ್ರಿ, ಇವಾಗ ಭಗವಂತನ ಕಾರ್ಯಕ್ಕೆ ನೀನು ಬಾರಪ್ಪ ಅಂತ ಭಗವಂತ ಇವಾಗ ಟೈಮ್ ಇದೆ, ಈಗ ಈ ಮನಸ್ಸನ್ನು ನೀನು ತೆಗೆದುಕೋ, ತನುವನ್ನ ತೆಗೆದುಕೋ, ನಿನ್ನ ಕಾರ್ಯವನ್ನು ಮಾಡು ಅಂತ ಹೃದಯ ತುಂಬಿದ ಭಾವನೆಯಿಂದ, ಪ್ರೀತಿಯಿಂದ, ಸ್ನೇಹದಿಂದ ನನ್ನ ಬಾಬಾ ಅಂತ ಹೇಳಿದಾಗ ನಾನು ಬರದೇ ಇರ್ಲಿಕ್ಕೆ ಆಗತ್ತಾ? ಬಾಬಾ ಏನ್ ಮಾಡ್ತಾ ಕೇಳ್ತಿದ್ದಾರೆ. ಆದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ರೀತಿ ಬಾಬನನ್ನು ಕರೀತಾ ಇದ್ದೀರಾ. ಬಾಬಾ ಮಕ್ಕಳನ್ನ ಸ್ನೇಹಿತನ ರೂಪದಲ್ಲಿ ನೋಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮಕ್ಕಳು ಇವಾಗ ಸ್ನೇಹಿತನ ರೂಪದಲ್ಲಿ ಇರಬೇಕಾಗಿದೆ, ತಮಗೋಸ್ಕರ ಎಲ್ಲ ಬೇರೆಯವ್ರಿಗೆ ಕೊಡುವಂತ ರೂಪದಲ್ಲಿ ಬರಬೇಕಾಗಿದೆ. ಇವಾಗ ಏನಾಗ್ತದೆ, ಯಾವಾಗಲೂ ಒಂದ್ ದಿವಸ ನಿಮ್ಮ ತಂದೆ ಊರಿಂದ ಮಾವಿನ ಹಣ್ಣನ್ನ ತಂದು ಕೊಡ್ತಾನೆ, ನೀವು ತಿಂತಾ ಇರ್ತೀರಾ. ಯಾವುದೋ ಒಂದು ದಿನ ನಿಮ್ಮಲ್ಲಿ ನೆಂಟರು, ಪರಿಚಯದವರು, ಸ್ನೇಹಿತನು ಯಾರೋ ಬರ್ತಾರೆ, ಅವರಿಗೂ ಆ ಮಾವಿನ ಹಣ್ಣನ್ನ ಕೊಡ್ತೀರಿ. ಅವ್ರು ಹೇಳ್ತಾರೆ, ಅಯ್ಯೋ ತುಂಬಾ ಚೆನ್ನಾಗಿದೆಯಲ್ರಿ, ಎಲ್ಲಿಂದ ತಂದಿದ್ದೀರಿ? ಮಪ್ಪನ ಮನೆಯಿಂದ ಬಂದಿದ್ದು, ಮತ್ ಸ್ವಲ್ಪ ನಮ್ಗೆ ತರಿಸ್ಕೊಡ್ರಿ, ಹಣ ಬೇಕಾದ ಕೊಡ್ತೀವಿ ಅಂತ ಹೇಳ್ತಾರಲ್ವಾ. ಹಾಗೆ ನಾವು ಈಶ್ವರ ಸೇವೆಗೆ ಯೋಗ್ಯರಾಗ್ತಾ ಹೋದಾಗ, ಅಥವಾ ನಮ್ಮನ್ನ ಭಗವಂತ ಈಶ್ವರಿ ಸೇವೆಗೆ ಯೋಗ್ಯರನ್ನಾಗಿ ಮಾಡ್ತಾ ಹೋದಾಗ, ಆ ಈಶ್ವರೀಯ ಸೇವೆಯ ಫಲವನ್ನ ನಾನು ತೆಗೆದುಕೊಳ್ಳೋದಕ್ಕಿಂತ ಬೇರೆಯವರಿಗೆ ಹಂಚೋದು ನಮ್ಗೆ ಏನ್ ಕೊಡ್ತದೆ? ಖುಷಿ ಕೊಡುತ್ತೆ ಅಲ್ವಾ? ಅವಾಗ ಭಗವಂತನ ತುಂಬಾ ಕೇಳ್ತಾ ಇರ್ತೀವಿ, ಅಪ್ಪ ಬರ್ತಿದೀಯಾ, ಮತ್ ಮಾವಿನ ಹಣ್ಣು ತಗೊಂಡ್ ಬಾ, ಅವ್ರು ಕೇಳ್ತಿದ್ದಾರೆ, ಇವ್ರು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ತೀವಲ್ವಾ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳ ಮನೋಸ್ಥಿತಿ ಹೇಳುವಂಥದ್ದು ಈಗ ಪರಿವರ್ತನೆ ಆಗ್ಬೇಕಾಗಿದೆ. ಆ ಭಾವದಿಂದ, ಆ ಉದ್ದೇಶದಿಂದ ಮಕ್ಕಳು ನನ್ನನ್ನು ಕರೆದಾಗ ಬರ್ಲೇಬೇಕಲ್ವಾ, ಅದಕ್ಕೆ ಬಂದಿದ್ದೇನೆ. कमाल है, बच्चों ने कहा मेरा बाबा तो मेरे शब्द में इतना स्नेह भरा हुआ है, जो बाप ने भी कहा मेरे बच्चे स्नेह क्या से क्या बना देता है. ಬೆಳ್ತಾರೆ, ಮಕ್ಕಳೇ ಕರೆದಿರೋದು, ಆದರೆ ಸ್ನೇಹದ ಆಧಾರದಲ್ಲಿ ಕರೆದಿರೋದು. ಅಂದ್ರೆ ಈ ವಾಕ್ಯದ ಮೂಲಕ ಬಾಬಾ ನಮ್ಗೆ ಏನ್ ತಿಳಿಸ್ಕೊಡ್ತಿದ್ದಾರೆ ಅಂತಂದ್ರೆ, ನೀವು ಸ್ನೇಹಿತರಾದರೂ ಕೂಡ
ನನಗೆ ನೀವು ಮಕ್ಕಳೇನೆ. ಅದಕ್ಕೆ ಒಂದು ಗಾದೆ ಇದೆ, ಊರಿಗೆ ಅರಸನಾದರೂ ಏನ್ ಹೇಳಿ, ತಾಯಿಗೆ ತಾಯಿ ಮಗನು. ತಾಯಿಗೆ ಮಗ ಅಂತ. ಊರಿನ ಜನ ನಿನಗೆ ಎಷ್ಟೇ ಗೌರವ ಕೊಡ್ಬೋದು, ನಮಸ್ಕಾರ ಮಾಡ್ಬೋದು, ಆದ್ರೆ ತಾಯಿ ಎದುರುಗಡೆ ನೀನು ತಲೆ ಬಾಗ್ಲೇಬೇಕು, ಅವ್ರ ಕಾಲನ್ನ ಮುಟ್ಟೇಬೇಕು, ಆಶೀರ್ವಾದ ಪಡಿಲೇಬೇಕು ಅಲ್ವಾ. ಊರಿನ ಅರಸುತನವನ್ನ, ಆ ಪೋಸ್ಟ್ ಅಂಡ್ ಪೊಸಿಷನ್ ಅನ್ನ ನಾನು ನನ್ನ ತಾಯಿಯ ಮೇಲೆ ತೋರಿಸುವ ಹಾಗೆ ಇಲ್ಲ. ಇಲ್ಲ. ಹಾಗೆ ಇಲ್ಲೂ ಕೂಡ ನಮ್ಗೆ ಎಷ್ಟೇ ನಾವು ಯೋಗ್ಯರಾಗಿರ್ಬೋದು, ವಿಶೇಷತೆ ಪಡ್ಕೊಂಡಿರ್ಬೋದು, ಆದ್ರೆ ಭಗವಂತನ ಎದುರುಗಡೆಗೆ ನಾವೇನ್ ಮಾಡ್ಬೇಕು, ತಲೆ ತಲೆ ಬಾಗ್ಬೇಕು, ಶರಣಾಗ್ಬೇಕು. ಅಂದ್ರೆ ಬಾಬಾ ಹೇಳ್ತಾರೆ, ಸೋಲ್ಬೇಕು ಅಂತ ಹೇಳೋದಿಲ್ಲ ಬಾಬಾ. ಶ್ರೀಮತ ಅಂತ ನಡೀತಾ ಇರಿ, ಆದ್ಮೇಲೆ ನೀವು ಯಾರ ಎದುರುಗಡೆ ಸೋಲ್ಬೇಕಾದ, ತಲೆ ತೆಗಿಸ್ಬೇಕಾದಂತ ಅವಶ್ಯಕತೆ ಇಲ್ಲ. ಆದರೆ ಪರಮಾತ್ಮನಿಗೆ ಏನು ಗೌರವ ಕೊಡಬೇಕು, ಆ ಗೌರವ ಏನ್ ಮಾಡ್ಬೇಕು, ಕೊಡ್ಬೇಕು. ಕೊಡ್ಲೇಬೇಕಾಗ್ತದೆ. ಅದನ್ನು ಕಡಿಮೆ ಮಾಡುವಂಗಿಲ್ಲ. हर बच्चे के मस्तक में आज स्नेह की लहरें लहरा रही है. ಪ್ರತಿಯೊಬ್ಬರ ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಅಂತೆ, ಮಸ್ತಕದಲ್ಲಿ ಸ್ನೇಹದ ಅಲೆಗಳಿದಾವಂತೆ. ಏನಿದಾವೆ? ಫ್ರೆಂಡ್ಶಿಪ್, ಸ್ನೇಹದ ಅಲೆಗಳು. ಫ್ರೆಂಡ್ಶಿಪ್ ಡೇ ಅಲ್ವಾ. ಯಹ ದೇಖ್ ಬಾಬಾ ಹರ್ಷಿತ್ ಹೋ ರಹೆ ಹೇ. ಇದನ್ನ ನೋಡ್ಬಿಟ್ಟು ಬಾಬಾ ಏನಾಗ್ತಿದಾರಂತೆ, ಖುಷಿ ಆಗ್ತಾ. ಸ್ನೇಹಿತ ಬರ್ತಾ ಇದೆ ಅಂತಂದ್ರೆ ಭಯ ಇರೋದಿಲ್ಲ. ತಂದೆ ಬರ್ತಾರೆ ಅಂತಂದ್ರೆ ಅಯ್ಯೋ ಬೈದ್ ಬಿಡ್ತಾರೇನೋ, ಏನ್ ಹೇಳ್ಬಿಡ್ತಾರೇನೋ, ಹಾಗಾಗ್ಲಿಲ್ಲ ಹೀಗಾಗ್ಲಿಲ್ಲ ಅಂತ ತಿಳಿಸ್ತಾರೇನೋ ಅಂತ ಏನಿರ್ತದೆ, ಭಯ ಇರ್ತದೆ. ಭಯ ಇರ್ತದೆ. ಅದೇ ತಂದೆ ಬರ್ತಾರೆ ಅಂತ ನಮ್ಗೇನಿರೋದಿಲ್ಲ, ಭಯ ಇರೋದಿಲ್ಲ. ಈ ರೀತಿ ಮಕ್ಕಳ ಮಸ್ತಕದಲ್ಲಿ ಸ್ನೇಹದ ಗೆರೆಗಳನ್ನು ನೋಡ್ಬಿಟ್ಟು ಬಾಬ್ ದಾದ ಶಿವ್ ಬಾಬಾ ಮತ್ತು ಬ್ರಹ್ಮ ಬಾಬಾ ಇಬ್ರು ಕೂಡ ಏನಾಗ್ತದಂತೆ, ಖುಷಿಯಾಗಿದ್ದಾರಂತೆ. ಸ್ನೇಹ ಹಿ ದಿಲ್ ಕೋ ಅಪ್ನಾ ಬನಾನೆ ವಾಲಾ ಸಾಧನ ಹೈ. ಯಾರು ಸ್ನೇಹಿತರು ಇರ್ತಾರೋ ಅವ್ರು ತಕ್ಷಣದಲ್ಲಿ ಒಬ್ರು ಇನ್ನೊಬ್ರನ್ನ ಏನ್ ಮಾಡ್ಬಿಡ್ತಾರೆ, ಅಪ್ಕೊಂಡು ಬಿಡ್ತಾರೆ. ಬೇರೆ ಏನಾದ್ರು ದೊಡ್ಡವರಾಗಿದ್ದರೆ ಸೆಕೆಂಡ್ ಕೊಡೋದಾಗ್ಲಿ, ಸೆಲ್ಯೂಟ್ ಇಡೋದಾಗ್ಲಿ, ನಮಸ್ತೆ ಮಾಡೋದಾಗ್ಲಿ, ಕಾಲು ಮುಟ್ಟೋದಾಗ್ಲಿ, ಸಾಷ್ಟಾಂಗ ನಮಸ್ಕಾರ ಮಾಡೋದಾಗ್ಲಿ ಮಾಡ್ತಾರೆ ಅಲ್ವಾ. ಆದ್ರೆ ಸ್ನೇಹಿತರು, ತುಂಬಾ ಕ್ಲೋಸ್ ಫ್ರೆಂಡ್ ಸಿಕ್ಕಿದವ್ರು ಏನ್ ಮಾಡ್ತಾರೆ, ಒಬ್ರು ಇನ್ನೊಬ್ರು ಮಿಲನವನ್ನ ಮಾಡ್ತಾರೆ, ಸಮಾನವಾದ ಮಿಲನ. ಹಾಗೆ ಪರಮಾತ್ಮ ಈ ಪ್ರಪಂಚದಲ್ಲಿ ಬಂದಾಗ ಎಷ್ಟು ಪವಿತ್ರವಾಗಿರ್ತಾರೋ, ತನ್ನ ಕಾರ್ಯವನ್ನು ಮಾಡ್ತಾರೋ, ಅದೇ ರೀತಿ ನೀವೂ ಕೂಡ ಪವಿತ್ರವಾಗಿದ್ದಾಗ ಮಾತ್ರ ತಂದೆಯ ಜೊತೆಗೆ ಮಿಲನ ಮಾಡಲಿಕ್ಕೆ ಸಾಧ್ಯ. ಆದ್ಮೇಲೆ ಯಾರೊಬ್ಬರು ವ್ಯಕ್ತಿ ಶರೀರಧಾರಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ, ವೈಟ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಯಾರೋ ವ್ಯಕ್ತಿ, ಒಬ್ಬ ವ್ಯಕ್ತಿ. ಒಬ್ಬ ಅವ್ರ ವ್ಯಕ್ತಿ. ಎದುರುಗಡೆಗೆ ಇನ್ನೊಬ್ಬರು ವ್ಯಕ್ತಿ ಬರ್ತಾನೆ. ಆ, ಗಲೀಜಾಗಿರುವಂತ ಬಟ್ಟೆ, ಕೆಸರ್ತಾಗಿರುವಂತ ಬಟ್ಟೆ, ಕೊಳಕುತಾಗಿರುವಂತ ಬಟ್ಟೆ, ದುರ್ನಾತಾಗಿರುವಂತದ್ದು, ಶರೀರ ಸ್ನಾನ ಮಾಡಿಸಿಲ್ಲ, ಬಟ್ಟೆನೂ ಗಲೀಜಾಗಿದೆ ಅಂತ ತಿಳ್ಕೊಳ್ಳಿ, ಸರಿನಾ. ಅವನ್ ಬಂದ್ಬಿಟ್ಟು ನಾನು ನಿನ್ನ ಫ್ರೆಂಡು, ನಿನ್ನನ್ನು ಅಪ್ಕೊಳ್ತೇನೆ ಅಂತ ಹೇಳ್ತಾನೆ. ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ. ಅಪ್ಕೊಳ್ಳಲ್ಲ ಅಲ್ವಾ. ಮಿಲನ ಮಾಡ್ಬೇಕು ಅಂತಂದ್ರೆ ಏನರ್ಥ, ಅಷ್ಟು ಪವಿತ್ರವಾಗಿರ್ಬೇಕು ನಾವು. ಎದುರುಗಡೆ ವ್ಯಕ್ತಿನೂ ಅಷ್ಟೇ ಪವಿತ್ರವಾಗಿರ್ಬೇಕಲ್ವಾ. ಮಿಲನ ಆಗದೇನೆ, ಸೇರ್ದೇನೆ ಅಲ್ಲಿ ಯೋಗ ಅಂತ ಆಗೋದಿಲ್ಲ. ಯೋಗ ಆಗದೇನೆ ಯಾರ ಜೊತೆಗೆ ನೀವು ಯೋಗವನ್ನು ಇಟ್ಟಿದ್ದೀರೋ ಅವರ ಜೊತೆ ಅವರಲ್ಲಿರುವಂತ ಗುಣಲಕ್ಷಣಗಳ ಅನುಭವ ನಿಮಗೆ ಆಗೋದಿಲ್ಲ. ಹಾಗೆ ಆದ್ಮೇಲೆ ಕೆಲವೊಂದ್ಸಲ ನಾವು ಕಂಪ್ಲೇಂಟ್ ಮಾಡ್ತೀವಿ, ಯಾಕೋ ಏನೋ ಇವತ್ತು ಯೋಗನೇ ಆಗ್ತಾ ಇಲ್ಲಪ್ಪ, ಯೋಗನೇ ಹತ್ತಾ ಇಲ್ಲ, ನಿದ್ರೆ ಬರ್ತಾ ಇದೆ, ಬೇಜಾರಾಗ್ತಾ ಇದೆ. ಯಾಕೆ ಯಾಕೆ ಎಲ್ಲೋ ತಪ್ಪು ಮಾಡಿದ್ದೀರಾ, ಹೌದು. ಶ್ರೀಮತದ ವಿರುದ್ಧ ಹೋಗಿದ್ದೀರಾ, ಮನಸ್ಸಿನಲ್ಲೆಲ್ಲೋ ಕೊಳಕಿದೆ, ಸ್ವಾರ್ಥತೆ ಇದೆ, ವಿಕಾರ ಇದೆ. ಅದಕ್ಕಾಗಿ ಭಗವಂತ ನಿಮ್ಮ ಜೊತೆಗೆ ಮಿಲನ ಮಾಡ್ತಾ ಇಲ್ಲ, ಭಗವಂತ ಅಪ್ಕೊಳ್ತಾ ಇಲ್ಲ ಅಲ್ವಾ. ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ, ಅಮ್ಮ ಗುರ್ರಾಗಿರ್ತಾವ. ಅವಾಗ ಮಗು ಎದುರುಗಡೆ ಬಂದ್ರು ಕೂಡ ಏನ್ ಮಾಡೋದಿಲ್ಲ, ನೀನ್ ನನ್ನ ಮಾತನ್ನು ಕೇಳೋದಿಲ್ಲಲ್ಲ, ನೀನ್ ಇವತ್ತು ನನ್ನ ಜೊತೆ ಮಲ್ಗೋದ್ ಬೇಡ,
ಎಲ್ಲಿ ಬೇಕಾದ್ರೂ ಮಲ್ಕೊ, ನೀನು ಹೊರಗಡೆ ಮಲ್ಕೊ, ಚಾಪೆ ಮೇಲೆ ಮಲ್ಕೊ, ಮಂಚದ ಮೇಲೆ ಮಲ್ಕೊ. ಇಲ್ಲ, ನೀನ್ ಬೇಕಾದ್ರೆ ಮಂಚದ ಮೇಲೆ ಮಲ್ಕೊಳ್ತೀನಿ, ನಾನ್ ನಿನ್ ಜೊತೆ ಮಲ್ಕೊಳ್ಳೋದಿಲ್ಲ, ನಿನಗೆ ನಾನು ಊಟ ಕೊಡೋದಿಲ್ಲ ಅಂತ ಅಮ್ಮ ಹೇಳ್ತಾರಲ್ವಾ. ಹೌದು. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಾನಂತೂ ನಿಮ್ಮಲ್ಲಿ ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಆದರೆ ಹತ್ತಿರದಲ್ಲಿ ಬಂದಾಗ ನಾವು ನಿನ್ನ ಜೊತೆ ಮಿಲನ ಮಾಡೋದಿಲ್ಲ. ಮಿಲನ ಮಾಡದಿದ್ದಾಗ ಆತ್ಮ ಮಿಲನ ಆಗಿದೆಯೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ? ಬಾಬಾ ನನ್ನ ಅಪ್ಪುಗೆ ಮಾಡಿದಾರಿಲ್ಲೋ ಅಂತ ಹೆಂಗ್ ಗೊತ್ತಾಗ್ತದೆ? ಹ್ಮ್ ಬಾಬಾರವರ ಶಕ್ತಿ ನಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆ ಅಂತಂದ್ರೆ, ನಮ್ಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ಮಿಲನ ಆಗಿದೆ. ಆಗ್ತಾ ಇಲ್ಲ ಅಂತಂದ್ರೆ ಮಿಲನ ಆಗಿದೆ. ಆಗಿಲ್ಲ. ಇಲ್ಲ ಅಣ್ಣವ್ರೆ, ನಾವು ಬಿಂದು ಆಗ್ಬಿಟ್ಟು ಬಾಬನ ಒಳಗಡೆ ಕುಂತಿರ್ತೀವಲ್ವಾ, ಕೆಲವೊಂದ್ಸಲ ಕುತ್ಕೊಂಡಾಗ ಚೆನ್ನಾಗಿ ಅನುಭವ ಆಗ್ತದೆ, ಕೆಲವೊಂದು ಕುಂತಾಗ ಚೆನ್ನಾಗಿ ಅನುಭವ ಆಗೋದಿಲ್ಲ. ಯಾಕೆ ಅಲ್ವಾ? ಟೀ ಮಾಡಿಡ್ತೀರಾ, ಟೀ ಕರೆಕ್ಟ್ ಆಗಿ ಇರ್ತದೆ, ಬಿಸಿನೇ ಇರ್ತದೆ. ಆದ್ರೆ ಜ್ವರ ಬಂದಾಗ ಟೀ ಕುಡಿದಾಗ ಟೀ ರುಚಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗೋದಿಲ್ಲ. ಕಾರಣ ಬಾಯಿ ಕಸ ಇರ್ತದೆ. ನಾಲಿಗೆಯ ಮೇಲೆ ಒಂದು ಲೇಯರ್, ಒಂದು ಪದರ ವೈರಸ್ ಹೌದು. ಬ್ಯಾಕ್ಟೀರಿಯಾ ಅನ್ನೋ ಕೊಳಕು ಕುಂತಿರ್ತದೆ. ಅದು ಆ ಟೀ ರುಚಿಯನ್ನು ನೋಡ್ಲಿಕ್ಕೆ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಟೀ ಚೆನ್ನಾಗಿದೆ, ನಾಲ್ಗೆ ಮೇಲೆ ಇಟ್ಟಿದ್ದೀರಿ, ಅದೇ ಮಧ್ಯದಲ್ಲಿ ಇದೆಯಲ್ಲ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಬಾಬಾ ಜೊತೆಗೆ ಮೆಲ್ಲನ ಮಾಡ್ಬೇಕಾದ್ರೆ ನಾನು, ಶರೀರ, ವಿಕಾರ, ಹ್ಮ್. ರಾವಣ, ಮಾಯೆ, ದೇಹ, ದೇಹಭಾನ, ನನ್ನ ಮಕ್ಕಳು, ಮೊಮ್ಮಕ್ಕಳು, ಬಂಗಾರ, ಜವಾಬ್ದಾರಿ, ಚಿಂತೆ, ನಿದ್ರೆ, ಹಸಿವು, ಹೀಗೆ ಬೇರೆ ಬೇರೆ ಕಾರಣಗಳು ತಂದೆ ಮತ್ತು ನನ್ನ ನಡುವೆ ಬಂದಾಗ, ಅದರ ಕಡೆ ನಾನು ಗಮನವನ್ನ ಕೊಟ್ಟಾಗ ಭಗವಂತನ ಜೊತೆಯ ಮಿಲನದ ಅನುಭವ ನನಗೆ ಆಗೋದಿಲ್ಲ. ಆಗೋದಿಲ್ಲ. ಯಾಕಂದ್ರೆ ಬಾಬಾ ನಿಮ್ಮನ್ನ ಮಡಿಲಲ್ಲಿ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಬಾಬನಲ್ಲಿ ಇಟ್ಟಾಗ್ಲೆಲ್ಲ ನಿಮ್ಗೆ ಅನುಭವ ಆಗತ್ತೋ ಆಗಲ್ವೋ. तो हर एक बच्चे के अंदर आज स्नेह की लहरें लहराती हुई देख देख बाप दादा भी खुश हो रहे हैं. ಮೋಸ್ಟ್ಲಿ ಈ ವೀಕಲ್ಲಿ ಫ್ರೆಂಡ್ಶಿಪ್ ಡೇ ಇತ್ತು ಅಂತ ಕಾಣಿಸ್ತದೆ. ಇಲ್ಲೋ ಒಂದ್ ಕಡೆ ನೋಡ್ದಂಗಿತ್ತಪ್ಪ, ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿಲ್ಲ. ಹ್ಮ್ ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳಲ್ಲೂ ಕೂಡ ಈ ಸ್ನೇಹದ ಅಲೆಗಳು ಇರೋದನ್ನ ನೋಡ್ಬಿಟ್ಟು ಬಾಪ್ ದಾದಾನು ಕೂಡ ಏನಾಗ್ತಿದಾರಂತೆ, ಖುಷಿ ಆಗ್ತದೆ. ಯಾಕೆ ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಬಾಬನಿಗೆ ಏನಾಗ್ತಾ ಇದೆ ಇವಾಗ ಗೊತ್ತಾಗ್ತಾ ಇದೆ, ಸರಿ ಸಮಾನವಾಗಿದ್ದಾರೆ ಅಂತ ಅರ್ಥ. ಅಭಿ ಅಭಿ 5 मिनट के लिए एक ड्रिल बाप दादा सबको करा रहे हैं. ಈಗ ಬಾಬಾ 5 ನಿಮಿಷಕ್ಕೋಸ್ಕರ ಒಂದು ಡ್ರಿಲ್ ಅನ್ನ, ಮಾನಸಿಕ ವ್ಯಾಯಾಮವನ್ನ ಬಾಬ್ ದಾದಾರವರು ಎಲ್ಲರ ಹತ್ರ ಮಾಡಿಸ್ತಾ ಇದ್ದಾರಂತೆ. ಏನದು ವ್ಯಾಯಾಮ? ಲೌಕಿಕದಲ್ಲೂ ಕೂಡ ನೋಡಿ, ಅಥವಾ ನಮ್ಮ ಈಶ್ವರ್ಯ ಪರಿವಾರದಲ್ಲೂ ಕೂಡ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಬಟ್ಟಿಯ ಸಮಯದಲ್ಲಿ ನಿದ್ರೆ ಬಂದ್ರೆ ಏನ್ ಮಾಡ್ತಾರೆ? ವ್ಯಾಯಾಮ ಹಾ, ಮಾಡಿಸ್ತಾರೆ. ನಿಂತ್ಕೊಂಡ್ಬಿಟ್ಟು 5 ನಿಮಿಷ ವ್ಯಾಯಾಮ ಮಾಡ್ತಲ್ವಾ, ಹೌದು. ಶರೀರ ಅಲ್ಲಾಡ್ದಾಗ ಮತ್ತೆ ವಾಪಸ್ ಮನಸ್ಸು ಏನಾಗತ್ತೆ, ಫ್ರೆಶ್ ಆಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಮಾಡ್ತಿದ್ದಾರೆ, ಮಾನಸಿಕ ವ್ಯಾಯಾಮವನ್ನ ಮಾಡಿಸ್ತಾ ಇದ್ದಾರೆ. ಏನ್ ಮಾಡಿಸ್ತಿದ್ದಾರೆ? अपना मनसा शक्ति से सृष्टि में जो भी आपके भगत और अनेक दुखी अशांत आत्माएं आपको याद कर रही हैं, हे हमारे पूर्वज, हमें थोड़े समय के लिए भी शांति दे दो, जरा सा सुख की अंजलि दे दो, बचाओ, ऐसी आत्माओं को यहाँ बैठे हुए इमर्ज करो, आवाज सुनने आ रहा है. ನಿಮ್ಮ ಭಕ್ತ ಆತ್ಮರು, ನಿಮ್ಮ ಸಹೋದರ ಆತ್ಮರು, ಏನ್ ದುಃಖಿ ಅಶಾಂತ ಆತ್ಮರು ತಮ್ಮ ಪೂರ್ವಜ ಆತ್ಮರನ್ನ ಏನ್ ಮಾಡ್ತಿದಾರಂತೆ, ಕರೀತಾ ಇದ್ದಾರೆ. ಕರೆದ್ಬಿಟ್ಟು ಏನ್ ಹೇಳ್ತಿದಾರಂತೆ, ಸ್ವಲ್ಪ ಶಾಂತಿ ಕೊಡಿ, ಸುಖ ಕೊಡಿ, ಸ್ವಲ್ಪನಾದ್ರೂ ನಮ್ಗೆ ಅದರ ಅನುಭವವನ್ನ ಮಾಡಿಸಿ, ಒಂದು ಹನಿಯನ್ನಾದ್ರೂ ಕೂಡಿ ಅಂತ ಏನ್ ಮಾಡ್ತಾರೆ ಅಂತ ಬೇಡ್ತಾ ಇದ್ದಾರಂತೆ. ಅಂತಹ ಆತ್ಮಗಳಿಗೆ ಮನಸಾಶಕ್ತಿಯ ಮೂಲಕ, ಯಾವುದರ ಮೂಲಕ? ಮನಸಾಶಕ್ತಿಯ ಮೂಲಕ. ಶಬ್ದ ಅಲ್ಲ, ವಾಚ ಶಕ್ತಿ. ಅಲ್ಲ, ಜ್ಞಾನ ಅಲ್ಲ, ಗಿಫ್ಟ್ ಅಲ್ಲ,
ಟೋಲಿ ಅಲ್ಲ. ಯಾವುದರ ಮೂಲಕ? ಮನ ಮನಸ್ಸಿನ ಶಕ್ತಿಯ ಮೂಲಕ ಅವರಿಗೆಲ್ಲರಿಗೂ ಕೂಡ ಶಾಂತಿ ಸುಖವನ್ನ ಕೊಡಲಿಕ್ಕೆ ನೀವೇನಾಗಬೇಕು? ನಿಮಿತ್ತ. ನಿಮಿತ್ತ. ಕೆಲವೊಂದ್ಸಲ ಹಳ್ಳಿಯಿಂದ ಅಥವಾ ಸಣ್ಣ ಸಣ್ಣ ತಾಲೂಕುಗಳಿಂದ ಕೆಲವೊಂದು ಮಕ್ಕಳು ಶಿಕ್ಷಣ ಮುಗಿಸ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಊರಿಗೆ ಹೋಗಿರ್ತಾರೆ. ಎಲ್ಲಿ ಹೋಗಿರ್ತಾರೆ? ದೊಡ್ಡ ದೊಡ್ಡವರಿಗೆ ಯಾಕೆ? ಯಾಕೆ? ಸಂಪಾದನೆ ಮಾಡಿ. ಸಂಪಾದನೆ ಮಾಡ್ಲಿಕ್ಕೆ. ಸರಿ, ಅಲ್ಲಿಗೆ ಹೋದ್ಮೇಲೆ ಏನಾಗ್ತದೆ? ಕೆಲಸಕ್ಕೆ ಜಾಯಿನ್ ಆಗ್ತಾರೆ. ಓಕೆ, ಕೆಲಸದಲ್ಲಿ ಸಂಬಳ ಬರ್ತದೆ. ಒಂದು 15,000 20,000 ಸಂಬಳ ಬರ್ತದೆ. ಬಂದ ತಕ್ಷಣದಲ್ಲಿ ನಿಧಾನಕ್ಕೆ ಏನು ಮಾಡ್ತಾರೆ? ದೊಡ್ಡ ಮನೆ ತಗೊಳ್ಳೋದು, ಕಾರ್ ಸಾಲದಲ್ಲಿ ತಗೊಳ್ಳೋದು, ಟಿವಿ ಸಾಲದಲ್ಲಿ ತಗೊಳ್ಳೋದು, ಮನೆ ಸಾಲದಲ್ಲಿ ತಗೊಳ್ಳೋದು, ಎಲ್ಲಾನು ಏನು ಮಾಡಿಬಿಡ್ತಾರೆ? ಸಾಲದಲ್ಲಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮಕ್ಕಳನ್ನು ಒಳ್ಳೊಳ್ಳೆ ಸ್ಕೂಲ್ ಕಾಲೇಜಿಗೆ ಸೇರಿಸೋದು, ಇಂಜಿನಿಯರಿಂಗು, ಮೆಡಿಕಲ್ಲು, ತಮ್ಮ ಲೆವೆಲ್ ಏನು ಅಂತ ನೋಡ್ಕೊಳ್ಳೋದಿಲ್ಲ. ಹೌದು. ಏನ್ ಮಾಡ್ತಾರೆ? ಅವ್ರಿಗೆಲ್ಲರಿಗೂ ಆ ರೀತಿ ರೆಡಿ ಮಾಡ್ತಾರೆ. ಸರಿ, ಕಾರಣಾಂತರದಿಂದ ಒಂದ್ ದಿವಸ ಏನಾಗ್ತದೆ? ಕೆಲಸ ಹೇಳೋದು ಹೊಟ್ಟೋಗ್ಬಿಡ್ತು. ಊಟ ತಿಂಡಿಗೆ ಹಣ ಇಲ್ಲ, ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿ ಇಲ್ಲ, ಹಣ ಇಲ್ಲ, ಬ್ಯಾಂಕ್ ಲೋನ್ ತುಂಬಬೇಕು, ಮನೆ ಲೋನ್ ತುಂಬಬೇಕು. ಅವಾಗ ಏನ್ ಮಾಡ್ತಾರೆ? ಸಾಲ. ಸಾಲ ಎಲ್ಲಾ ಕಡೆಗೂ ಸಾಲ ಮಾಡ್ಬಿಟ್ಟಿದ್ದೀರಿ. ಯಾರತ್ರ ಸಾಲ ಇವಾಗ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಫ್ರೆಂಡ್ಸ್ ಹತ್ರ ಮಾಡಿದ್ದಾಯ್ತು, ಬ್ಯಾಂಕಲ್ಲಿ ಮಾಡಿದ್ವಿ, ಎಲ್ಲರ ಹತ್ರನೂ ಸಾಲ ಇದೆ, ಯಾರು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದಿಲ್ಲ. ಅವಾಗ ಏನ್ ಮಾಡ್ತೀರಾ? ಏನಾರ ಅಪ್ಪನ ಅಡವಿ ಅಡ್ ಸಂಪಾದನೆ. ಅಡ್ಬಿಡ್ಲಿಕ್ಕೆ ಏನಿದೆ? ನಿಮ್ದು ಅಂತ ಏನೂ ಇಲ್ವಲ್ಲ. ಹಾ. ವಾಪಸ್ ಹಳ್ಳಿಗೆ ಬರ್ಬೇಕು ಅಪ್ಪನ ಹತ್ರ ಕೇಳಕ್ಕೆ. ವಾಪಸ್ ಬಂದ್ಬಿಟ್ಟು ತಾತನ ಹತ್ರನೋ, ತಂದೆ ತಾಯಿಗಳ ಹತ್ರನೋ, ಅಥವಾ ಅಣ್ಣಂದಿರ ಹತ್ರನೋ, ಅಥವಾ ತಮ್ಮ ಅತ್ತೆ ಮಾವನ ಹತ್ರನೋ, ಪೂರ್ವಜರು ನಿಮ್ಮ ಸೀನಿಯರ್ಸ್ ಇದಾರಲ್ಲ, ಅವ್ರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾರಂತೆ? ಸ್ವಲ್ಪ ಹಣ ಕೊಡ್ರಿ, ತುಂಬಾ ಕಷ್ಟದಲ್ಲಿ ಇದ್ಬಿಟ್ಟಿದ್ದೇನೆ, ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ನಾನು ಕೊಡ್ತೇನೆ, ಸ್ವಲ್ಪ ಎಷ್ಟು ಇದ್ದಷ್ಟಾದ್ರೂ ಕೊಡಿ, 1,000ನಾದ್ರೂ ಕೊಡಿ, 500 ಆದ್ರೂ ಕೊಡಿ, 10,000ನಾದ್ರೂ ಕೊಡಿ, 1,00,000, ಎಷ್ಟಿದೆ ಅಷ್ಟಾದ್ರೂ ಕೂಡ ಏನ್ ಮಾಡಿ ಕೊಡ್ರಿ. ಕೊಡಿ. ಜೀವ ಹೋಗ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ಏನ್ ಮಾಡ್ತಾರಂತೆ? ಕೇಳ್ತಾ ಹೇಳ್- ಇರುತ್ತೆ. ಹಾಗೆ ಇಲ್ಲೂ ಕೂಡ ಆ ಆತ್ಮಗಳು ಆತ್ಮಿಕ ಆಹಾರವನ್ನ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಿದ್ದಾರೆ? ಆತ್ಮಿಕ ಆಹಾರ ಕೇಳ್ತಾ ಇದ್ದಾರೆ. ಶಾಂತಿ ಕೊಡಿ, ಸುಖ. ಆತ್ಮಿಕ ಸುಖ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ರ ಹತ್ರ ಊಟ ಇದೆ, ತಿಂಡಿ ಇದೆ, ಶರೀರಕ್ಕೆ ಬೇಕಾಗಿರುವಂತ ಸಂಪಾದನೆ ಇರಬಹುದು. ಆದರೆ ಅವರೆಲ್ಲರೂ ಕೇಳ್ತಾ ಇರೋದು ಯಾವ್ದನ್ನ? ಆತ್ಮಿಕ. ಆತ್ಮಿಕ ಆಹಾರ, ಸತ್ಯವಾದ ಶಾಂತಿ, ಸತ್ಯವಾದ ಸುಖ ಕೊಡಿ ಅಂತ ಬಿಟ್ಟು ಯಾರ ಹತ್ರ ಬಂದ್ಬಿಟ್ಟು ಕೇಳ್ತಿದಾರಂತೆ? ಫೋಟೋ, ಮೂರ್ತಿ, ದೇವರ ಎದಗಡೆಗೆ. ಅಂದ್ರೆ ಅವ್ರೇನ್ ಮಾಡ್ತಾರೆ? ದೇವರನ್ನ ಲಕ್ಷ್ಮೀ ನಾರಾಯಣ, ಕೃಷ್ಣ, ನಾರಾಯಣ, ಗೋವಿಂದ, ಇವರನ್ನ ದೇವರನ್ನ ತಿಳ್ಕೊಂಡಿರೋದಕ್ಕೆ ಅವ್ರ ಎದುರುಗಡೆಗೆ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಕೇಳ್ತಾ ಇದ್ದಾರೆ. ಅವರೆಲ್ಲ ಯಾರು? ಯಾರು? ಅವರೆಲ್ಲ ನಾವೇ. ನಾವೇನೆ. ಪೂರ್ವಜ ಆತ್ಮರಲ್ವಾ ಅವರೆಲ್ಲ? ಆರಂಭದಲ್ಲಿ ಪರಮಧಾಮದಿಂದ ಬಂದಿರುವಂತ ಆತ್ಮಗಳಲ್ವಾ? ಅವ್ರಿಗೆ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಿದಾರಂತೆ? ಮನಸ್ಸಿನಿಂದ ಕೇಳ್ತಿದಾರಂತೆ, ನಮಗೆ ಶಾಂತಿಯನ್ನ ಕೊಡು ಅಂತ, ಅಲ್ವಾ? ಅಂದ್ಮೇಲೆ ಅವ್ರು ಕೇಳ್ತಾ ಇದಾರೆ ಅಂದ್ಮೇಲೆ ನೀವು ಕೊಡಬೇಕೋ ಬೇಡವೋ? ಕೊಡ್ಬೇಕು. ನಿಮ್ಮ ಹತ್ರ ಒಂದು ಮೆಡಿಕಲ್ ಸ್ಟೋರ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ ಬೆಳಿಗ್ಗೆ ಹೇಳೋಕ್ಕಿಂತ ಮೊದ್ಲೇನೆ ಯಾರಿಗೂ ಅರ್ಜೆಂಟ್ ಇದೆ, ಬಂದ್ಬಿಟ್ಟು ಏನ್ ಮಾಡ್ತಿದಾರೆ? ಮೆಡಿಸಿನ್ ಕೊಡಿ 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 ಅಂತ ತುಂಬಾ ಜನ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಗೆ ಕೊಡ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅಥವಾ ನೀವು ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ತಾರೆ, ನೀವು ಎಷ್ಟು ಬೇಕಾದ್ರೆ ಕ್ಯೂನಲ್ಲಿ ನಿಂತ್ಕೊಳ್ಳಿ ಅಂತ. ಇಲ್ಲ. ಕೊಡಬೇಕಲ್ವಾ ಅವರಿಗೆ? ಹೌದು. ಅದಕ್ಕಾಗಿ ಆತ್ಮೀಯರೇ, ನಿರಾಕಾರ ರೂಪದಲ್ಲಿ ಆತ್ಮಗಳೆಲ್ಲ ನಿಜವಾದಂತ ಆಧ್ಯಾತ್ಮಿಕವಾದಂತ ಸುಖಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ? ಪರಿತಪಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಆ ಸುಖವನ್ನ ಕೊಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ತರಾಗ್ಬೇಕು. ನಿಮಿತ್ತರಾಗ್ಬೇಕು. ಅದಕ್ಕೆ 5 ನಿಮಿಷಗಳ ಕಾಲ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಬಿಟ್ಟು ಆ ಮನಸ್ಸಿನ ಮೂಲಕ ಪರಮಾತ್ಮನ ಶಕ್ತಿ ಏನಾಗ್ಬೇಕು? ಹೋಗ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ತಲುಪಬೇಕು. ಕೆಲವೊಂದ್ಸಲ ಲೌಕಿಕದಲ್ಲೂ ಕೂಡ ತುಂಬಾ ಸಾಲ ಮಾಡಿರುವಂತ ಜನ ಏನ್ ಮಾಡ್ತಾರೆ? ಬ್ರಾಹ್ಮಣರ ಹತ್ರ ಬಂದ್ಬಿಟ್ಟು ಗೋಗರಿತಾರೆ, ಅರ್ಚಕರೇ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಏನಾದ್ರು ಒಂದು ರಕ್ಷಣೆಯನ್ನ ಮಾಡಿ, ತೀರ್ಥ ಕೊಡಿ, ಪ್ರಸಾದ ಕೊಡಿ, ಕುಂಕುಮ ಕೊಡಿ, ಏನಾದ್ರೂ ಒಂದು ಕೊಟ್ಬಿಟ್ಟು ಏನ್ ಮಾಡಿ
ನಮ್ಮ ದುಃಖವನ್ನ ದೂರ ಮಾಡಿ ಅಂತ ಹೇಳ್ತಾವ. ಬಚಾವು ಬಚಾವು, ನಮ್ಮ ರಕ್ಷಣೆ ಮಾಡಿ ಅಂತ ಏನ್ ಮಾಡ್ತಿದಾರಂತೆ, ಇಡ್ತಾ ಇದಾರಂತೆ. ಯಾರ ಹತ್ರ? ಅರ್ಚಕರ ಹತ್ರ. ಅರ್ಚಕರ ಹತ್ರ ಮತ್ತು ಪೂರ್ವಜ ಆತ್ಮಗಳ ಹತ್ರ ಮುಖ್ಯವಾಗಿ. ಓಕೆ, ಹಾ ಯಾಕೆ ಅವರು ಪೂರ್ವಜ ಆತ್ಮಗಳ ಹತ್ರ ಕೇಳ್ತಾ ಇದ್ದಾರೆ? ಯಾಕಂದ್ರೆ ಪರಮಾತ್ಮ ಯಾರು ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಗೊತ್ತಾಗಿಲ್ಲ ಅಲ್ವಾ. ತಮ್ಮನ್ನ ದೇಹ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಶಾರೀರಿಕವಾಗಿ ಯಾರು ಶ್ರೇಷ್ಠರಿದ್ದಾರೋ ಅವ್ರ ಹತ್ರನೇ ಹೋಗ್ಬಿಟ್ಟು ಅವ್ರೇನ್ ಮಾಡ್ತಿದ್ದಾರೆ, ಕೇಳ್ತಾ ಹೇಳ್ತಾ ಇದ್ದಾರೆ. ಇದ್ದಾರೆ. ಇಲ್ಲಿ ಬಾಬಾ ಹೇಳ್ತಾರೆ ಪೂರ್ವಜ ಆತ್ಮಗಳು ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಏನ್ ಹೇಳೋದಿಲ್ಲ? ಬ್ರಾಹ್ಮಣರು ಅಂತ ಹೇಳೋದಿಲ್ಲ. ಅಂದ್ರೆ ಏನರ್ಥ? ಏನರ್ಥ? ಇಲ್ಲಿಯವರೆಗೆ ನೀವು ಬ್ರಾಹ್ಮಣರಾಗಿದ್ರಿ, ಭಕ್ತರ ಕಷ್ಟಗಳನ್ನ ಕೇಳ್ತಾ ಇದ್ರಿ, ಭಗವಂತನ ಹತ್ರ ಹೋಗ್ಬಿಟ್ಟು ಹೇಳ್ತಾ ಇದ್ರಿ. ಆ ಭಕ್ತರ ಪ್ರತಿ ಗರ್ಭಗುಡಿಯಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಿದ್ರಿ? ಬೇಡ್ತಿದ್ವಿ. ಅರ್ಚನೆ, ಪೂಜೆ, ವಿಧಿವಿಧಾನಗಳನ್ನ ಮಾಡ್ತಾ ಇದ್ರಿ. ಮಾಡ್ಬಿಟ್ಟು ಪ್ರಸಾದವನ್ನು ತಂದ್ಬಿಟ್ಟು ಯಾರ ಕೈಲಿ ಕೊಡ್ತಾ ಇದ್ರಿ? ಮನೆಗೆ ಭಕ್ತರಿಗೆ. ನೀವು ಬ್ರಾಹ್ಮಣರಾಗಿದ್ರೆ ಅವರಿಗೆ, ಅಂದ್ರೆ ಅವರಿಗೆ ಈಶ್ವರ ಜ್ಞಾನವನ್ನು ಹೇಳುವಂಥದ್ದು, ಪಾಂಪ್ಲೆಟ್ಸ್ ಅನ್ನ ಕೊಡುವಂಥದ್ದು, ಅವರು ಬಂದಾಗ ಅವರಿಗೆ ಬ್ರಹ್ಮಭೋಜನ ಮಾಡಿ ತಿನ್ನಿಸುವಂಥದ್ದು, ಟೋಲಿ ಕೊಡುವಂಥದ್ದು, ಅವರಿಗೆ ಮೌಂಟ್ ಅಬು ಕರ್ಕೊಂಡು ಹೋಗುವಂಥದ್ದು, ಈ ರೀತಿ ವಿಭಿನ್ನವಾಗಿರುವಂತ ರೀತಿಯಲ್ಲಿ ಭಗವಂತನ ಪರಿಚಯ ಕೊಡುವಂತ ಕೆಲಸವನ್ನ ಮಾಡ್ತಾ ಇತ್ತು ಅಲ್ವಾ. ಈಗ ಬ್ರಾಹ್ಮಣನಿಂದ ಏನಾಗ್ಬೇಕು? ಏನಾಗ್ಬೇಕು? ಪೂರ್ವಜರು. ದೇವತಾ ಆಗ್ಬೇಕು. ದೇವತಾ. ಏನಾಗ್ಬೇಕು? ದೇವತಾ. ದೇವ್ ಅಂದ್ರೆ ಮೂರ್ತಿ ಆಗ್ಬೇಕು ಅಂತ ಹೇಳ್ತಾರೆ ಬಾಬಾ. ಮೂರ್ತಿ ಮಾತಾಡತ್ತಾ? ಇಲ್ಲ. ಇಲ್ಲ. ಏನ್ ಮಾಡ್ತದೆ ಮೂರ್ತಿ? ಶಕ್ತಿಯನ್ನ ಕೊಡ್ತಾ ಇರ್ತದೆ. ಹೌದು. ಹಾಗೆ ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಆ ಮನಸ್ಸೇನಾಗ್ಬೇಕು? ಮೂರ್ತಿಯ ಸಮಾನ ಆಗ್ಬೇಕು. ಏನಾಗ್ಬೇಕು? ಮೂರ್ತಿ ಸಮಾನ ಆಗ್ಬೇಕು ಮನಸ್ಸು. ಸರಿ. ಮನಸ್ಸು ಮೂರ್ತಿಯ ಸಮಾನ ಅಂತಂದ್ರೆ ಏನು? ಏನು? ಶಾಂತವಾಗಿರೋದು. ನಿಸ್ಸಂಕಲ್ಪ ಸ್ಥಿತಿ. ಮನಸ್ಸು ಯಾವ್ದು ಸಂಕಲ್ಪವನ್ನ ಏನ್ ಮಾಡಬಾರ್ದು? ಮಾಡಬಾರ್ದು. ಶಾಂತವಾಗ್ಬಿಟ್ಟು ಮನಸ್ಸು ಸಂಪೂರ್ಣವಾಗಿ ಏನಾಗ್ಬೇಕು? ಭಗವಂತನಿಗೆ ಅರ್ಪಣೆ ಆಗ್ಬೇಕು. ಹೇಗೆ? ಒಂದು ನೀರನ್ನ ತುಂಬಾ ಸಮಯದವರೆಗೆ ಫ್ರಿಡ್ಜ್ ನಲ್ಲಿ ಇಟ್ಟಾಗ ಏನಾಗ್ತದೆ? ತಂಪಾಗುತ್ತೆ. ತಂಪಾಗ್ತದೆ ಮತ್ತು ಅದು ಐಸ್ ಆಗ್ತದೆ. ಆಗುತ್ತೆ. ಐಸ್ ಆದಾಗ ಫ್ರಿಡ್ಜ್ ಅಲ್ಲಾಡಿದ್ರು ಕೂಡ ಅದರಲ್ಲಿರುವಂತ ನೀರೇನಾಗೋದಿಲ್ಲ, ಅಲ್ಲಾಡೋದಿಲ್ಲ. ಯಾಕಂದ್ರೆ ಅಷ್ಟು ಏನಾಗಿರ್ತದೆ, ಗಟ್ಟಿ ಆಗಿರ್ತದೆ. ಹಾಗೆ ನೀವು ಪವರ್ಫುಲ್ ಯೋಗವನ್ನು ಮಾಡಿದಾಗ, ಬಟ್ಟಿಯಲ್ಲಿ ಕುತ್ಕೊಂಡಾಗ, ಅಷ್ಟು ನಿರಂತರವಾದ ತೀವ್ರ ಪುರುಷಾರ್ಥವನ್ನು ಮಾಡಿದಾಗ ನಿಮ್ಮ ಮನಸ್ಸು ಕೂಡ ಏನಾಗಿರ್ತದೆ, ಅಷ್ಟು ಅಷ್ಟು ಗಟ್ಟಿಯಾಗಿದೆ. ಸ್ಟ್ರಾಂಗ್ ಆಗಿರ್ತದೆ. ಸಂಕಲ್ಪನೆ ಸ್ಟ್ರಾಂಗ್ ಆಗಿ ಮಾಡೋದಿಲ್ಲ. ಹೇಗೆ ತುಂಬಾ ಹೊತ್ತು ನಾವು ಗಂಟೆಗಟ್ಲೆ ಟಿವಿಯನ್ನು ನೋಡ್ತಾ ಇದ್ದಾಗ ಏನಾಗುತ್ತೆ, ಕೈ ಕಾಲು ಜೂಮ್ ಹಿಡ್ದಂಗ ಆಗ್ಬಿಡ್ತಲ್ಲ, ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗ್ತದಲ್ವಾ. ಚಳಿಯಲ್ಲಿದ್ರೆ ವಾಕಿಂಗ್ ಮಾಡ್ಕೊಂಡ್ ಬಂದ್ ನೋಡಿ, ಬೆಳ್ಳ ಹಿಂಗ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸ್ಥಿತಿನೂ ಕೂಡ ಮೂರ್ತಿಯ ಸಮಾನ ಆಗ್ಬೇಕು. ಸಂಪೂರ್ಣವಾಗಿ ಪರಮಾತ್ಮ ಜೊತೆಗೆ ಏನಾಗ್ಬೇಕು? ಕನೆಕ್ಟ್ ಆಗ್ಬೇಕು. ವಿಶ್ವದಲ್ಲಿರುವಂತಹ ದುಃಖಿ ಆತ್ಮಗಳಿಗೆ ಒಂದು ಹನಿ ಏನ್ ಕೊಡ್ಬೇಕು ನೀವು? ನೀರನ್ನು ಸುಖ ಶಾಂತಿಯನ್ನ ಮನಸ್ಸಿನ ಮೂಲಕ ಕೊಡುವಂತ ಕೆಲಸವನ್ನ ಮಾಡ್ಬೇಕು. ಮಾಡ್ಬೇಕು. ಅಂದ್ರೆ ಅವರು ನಿಮ್ಮ ಎದುರುಗಡೆಗೆ ಬರ್ತಾರೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಅವ್ರು ಇರುವಂತ ಸ್ಥಳಕ್ಕೆ ಏನಾಗ್ಬೇಕು? ನಿಮ್ಮ ಶಕ್ತಿ ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಅದು ಯಾರ್ಯಾರು ಕೂಗ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕು, ಯಾರಿಗೊತ್ತು? ಭಗವಂತನಿಗೆ ಗೊತ್ತು. ಭಗವಂತನಿಗೆ ಗೊತ್ತು. ಕೇವಲ ಸಾಧನವನ್ನ ಮಾತ್ರ ನೀವು ಕೊಡಿ, ಅವರಿಗೆ ತಲುಪಿಸುವಂತ ಕೆಲಸವನ್ನ ಯಾರು ಮಾಡ್ತಾರಂತೆ? ಪರಮಾತ್ಮ ಮಾಡ್ತಾನೆ. तो ऐसी आत्माओं को अपनी मनसा शक्ति द्वारा ಸುಖ ಶಾಂತಿಗೆ ಕಿರಣೆ ಪਹੁಂಚಾವು. ಇಂತಹ ಆತ್ಮಗಳಿಗೆ ನೀವು ಮನಸಾಶಕ್ತಿಯ ಮೂಲಕ ಸುಖ ಶಾಂತಿಯ ಕಿರಣಗಳನ್ನು ಏನ್ ಮಾಡಬೇಕು? ತಲುಪಿಸಬೇಕು. ಸರಿ. ಸುಖ ಶಾಂತಿಯ ಕಿರಣ ಕೊಡಬೇಕು ಅಂತಂದ್ರೆ ಆ ಕಿರಣವನ್ನ ನಾವು ನೋಡಬೇಕು, ನೋಡಬಾರದು. ನೋಡ್ಬಾರ್ದು. ಎಲ್ಲಿ ಹೋಗಿ ತಲುಪ್ತಾ ಇದೆ ಅಂತ ನೋಡಬೇಕು, ನೋಡಬಾರದು.
ಹಾಗಿದ್ರೆ ನೀವೇನಾಗ್ಬೇಕು? ಬಾಬನ್ ಜೊತೆ ಜಸ್ಟ್ ಕನೆಕ್ಟ್ ಆಗಿರ್ಬೇಕು. ನೋಡಿ, ಇಲ್ಲಿ ಬಾಬಾ ಹೇಳ್ತಾರೆ, ಇಂತಹ ಆತ್ಮಗಳಿಗೆ ತಮ್ಮ ಮನಸಾಶಕ್ತಿಯ ಮೂಲಕ ಸುಖ ಶಾಂತಿಯ ಕಿರಣವನ್ನ ಹರಡಿಸಿ ತಲುಪಿಸಿ ಅಂತ ಹೇಳ್ತಾರೆ. ಅದೇನಿದರ ಅರ್ಥ? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಈಗ ನೀವಿರುವಂತ ಸ್ಥಳದಲ್ಲಿ ಕತ್ತಲೆ ಇದೆಯೋ ಬೆಳಕಿದೆಯೋ? ಬೆಳಕಿದೆ. ಆ ಕತ್ಲಿದೆ. ಕತ್ಲಿದೆ. ಕತ್ ಆ, ಯಾಕೆ? ಸೂರ್ಯನ ಉದಯ ಇನ್ನು ಆಗಿಲ್ಲ, ಆಗಿಲ್ಲ. ಸ್ವಲ್ಪ ಆಗ್ತದೆ. ಓಕೆ, ಸರಿ. ಕತ್ತಲೆ ಇದೆ ಅಂದ್ಮೇಲೆ ಆ ಕತ್ತಲೆ ತೆಗಿಲಿಕ್ಕೆ ಏನ್ ಮಾಡಿದ್ದೀರಿ? ಲೈಟ್ ಏನು ಮಾಡಿಲ್ಲ. ಬಲ್ಬ್ ಹಾಕಿದ್ದೀರಾ. ಆ ಬಲ್ಕಿಂದ ಏನು ಬರ್ತಾ ಇದೆ? ಬೆಳಕು ಬೆಳಕು ಬರ್ತಾ. ಆವಾಗ ಆ ಬಲ್ಬ್ ಏನ್ ಹೇಳುತ್ತೆ? ನನ್ನಿಂದ ಬೆಳಕು ಅಲ್ಲಿರುವಂತ ಬೀರು ಮೇಲೆ ಬೀಳ್ತಾ ಇದೆ, ಗೋಡೆ ಮೇಲೆ ಬೀಳ್ತಾ ಇದೆ, ರಾಜಮಕ್ಕರ ಮೇಲೆ ಬೀಳ್ತಾ ಇದೆ, ಮೋಹನಣ್ಣರ ಮೇಲೆ ಬೀಳ್ತಾ ಇದೆ, ಟೈಲ್ಸ್ ಮೇಲೆ ಬೀಳ್ತಾ ಇದೆ ಅಂತ ನೋಡತ್ತೋ ಹೇಳತ್ತೋ? ಹೇಳಲ್ಲ. ಇಲ್ಲ. ಏನ್ ಮಾಡ್ತದೆ? ಅದು ಪಾಡ್ಕಂದ್ರೆ ಸುಮ್ನೆ ಕೊಡು. ಅದು ಹೋಲ್ಡರ್ ಜೊತೆ ಕನೆಕ್ಟ್ ಆಗಿದೆ. ಓಕೆ, ನಾವು ಅದು ಬಿಸಿ ಆಗಿದೆ. ಅದರಿಂದ ವೈಟ್ ಕಿರಣ ಏನಾಗ್ತಿದೆ? ಹೋಗ್ತಾ ಇದೆ. ಅದು ಕಿರಣದ ಕಡೆ ಗಮನ ಕೊಡ್ತಾ. ಇಲ್ಲ. ಗಮನ ಯಾವ್ದು ಕಡೆ ಕೊಡ್ತಾ ಇದೆ? ಯಾವ್ದು ಕಡೆ ಕೊಡ್ತಾ ಇದೆ? ಕರೆಂಟ್ ಕಡೆ. ಹೋಲ್ಡರ್ ಕಡೆಗೆ, ಕರೆಂಟ್ ಕಡೆ. ಓಕೆ. ಒಂದು ಮಾವಿನ ಹಣ್ಣು ಇದೆ. ಮಾವಿನ ಹಣ್ಣು ಏನ್ ಕೊಡ್ತದೆ? ಸಿಹಿ. ಸಿಹಿ ಸುವಾಸನೆ. ಏನ್ ಕೊಡ್ತದೆ? ಸುಹಾಸನೆ. ಸಿಹಿ ಕೊಡ್ತಾರೆ, ನೋ ಡೌಟ್. ಎಲ್ಲಿದ್ರು ಕೂಡ ಸುವಾಸನೆ ಕೊಡ್ತಲ್ಲ. ಕೊಡಬೇಕಾದ್ರೆ ನನ್ನಿಂದ ಈ ಮಾವಿನ ಹಣ್ಣಿನ ರುಚಿಯ ಸುವಾಸನೆ ಹೇಳುವಂಥದ್ದು ಯೋಗೇಶ್ ಅಣ್ಣಿಗೆ ಸಿಗ್ತಾ ಇದೆ, ನಾಗರತ್ನಕ್ಕರು ಸಿಗ್ತಾ ಇದೆ, ಶಾಂತರಾಜನರು ಸಿಗ್ತಾ ಇದೆ ಅಂತ ಅದು ಹೇಳ್ಕೊಂಡು ಹೋಗ್ತಾ ಇರ್ತದಲ್ವಾ? ಇಲ್ಲ. ಇಲ್ಲ ಇಲ್ಲ. ಇಲ್ಲಿಂದ ಕೆಂಪು ಕಿರಣಗಳು ಹೋಗ್ಬಿಟ್ಟು ಅವ್ರ ಮೂಗಿಗೆ ಟಚ್ ಆಗಿ ಅವರಿಗೆ ಅನುಭವ ಆಗ್ತಾ ಇದೆ. ಹೇಳ್ತದೋ ಹೇಳಲ್ವೋ? ಇಲ್ಲ. ಹೇಳಲ್ಲ. ಮತ್ತೆ ಅದಿರುವಂತ ಜಾಗದಲ್ಲಿ ಅದರ ಸುಗಂಧನ ಹರಡುತ್ತೆ. ಹರಡ್ತ. ಅದರ ಪಾಡಿಗೆ ಅದು ಹರಡುತ್ತೆ. ಹೌದು. ಅದರಲ್ಲಿರುವಂತ ಗುಣಗಳು ತನ್ನಿಂತಾನೆ ಅದೇನಾಗ್ತದೆ? ಹೊರಗಡೆಗೆ ಹೋಗ್ತಾ ಬರ್ತಾ ಇರುತ್ತೆ. ಅದು ಸಂಕಲ್ಪ ಮಾಡಬೇಕಾದ ಅವಶ್ಯಕತೆನೂ ಇಲ್ಲ, ಆ ಕಿರಣವನ್ನ ನೋಡಬೇಕಾದ ಅವಶ್ಯಕತೆನೂ ಇಲ್ಲ. ಇಲ್ಲ. ಆದ್ರೆ ತಾನು ಅದು ಇದೇನು ಹಣ್ಣಾಗಿರುವಂಥದ್ದು ಅಥವಾ ಹೆಚ್ಚಿಗೆ ಹಣ್ಣಾದ್ರೆ ಕೊಳ್ತು ಹೋಗಿರುವಂಥದ್ದು ಅದಕ್ಕೆ ಮೊದಲ ಅನುಭವ ಆಗುತ್ತೆ. ಆಗತ್ತೆ. ಹಾಗೆ ಇಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಇಟ್ಟಾಗ ನಿಮ್ಮ ಕೆಲಸ ಏನು? ಭಗವಂತ ಈಗ ಹೇಳಿರುವಂತ ಉದಾಹರಣೆಯ ಆಧಾರದಲ್ಲಿ ಹೇಳಿ. ಪರಮಧಾಮದಲ್ಲಿ ನೀವು ಕೂತ್ಕೊಂಡಿದ್ದೀರಿ, ಪರಮಾತ್ಮನ ಶಕ್ತಿ ಕೊಡಲಿಕ್ಕೆ ನೀವು ಕೂತ್ಕೊಂಡಿದ್ದೀರಿ. ನಿಮ್ಮ ಕೆಲಸ ಏನು? ಅನುಭವ ಗುಣಗಳನ್ನ ಅನುಭವ ಮಾಡೋದು. ಯಾವ್ದರ್ದು? ಪರಮಾತ್ಮನದು. ಸುಖ ಶಾಂತಿ. ಸುಖ ಶಾಂತಿ ಹೇಳೋದು ಶಕ್ತಿಯ ರೂಪದಲ್ಲಿ ಏನಾಗ್ಬೇಕು? ಅನುಭವ. ಶಕ್ತಿಯ ರೂಪದಲ್ಲಿ ನಿಮ್ಮ ಮನಸ್ಸಿಗೆ ಬುದ್ಧಿಗೆ ಅನುಭವ ಆಗ್ಬೇಕು. ಅಷ್ಟ ಆಗ್ಬಿಟ್ರೆ ನಿಮ್ ಕೆಲಸ ಮುಗೀತು. ಮುಂದೆ ಎಲ್ಲಿ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ, ಯಾರನ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಅದು ನಿಮ್ ಕೆಲಸ ಅಲ್ಲ. ಬಲ್ಬ್ ಯಾರ ಜೊತೆ ಕನೆಕ್ಟ್ ಆಗಿದೆ? ಹೋಲ್ಡರ್ ಜೊತೆ. ಹೋಲ್ಡರ್ ಮತ್ ಕರೆಂಟ್. ಕರೆಂಟ್. ನಿಮ್ಮ ಮನ ಬುದ್ಧಿಯನ್ನು ನೀವು ಯಾರ ಜೊತೆ ಕನೆಕ್ಟ್ ಮಾಡಿದ್ದೀರಿ? ಬಾಬಾ ಅವಾಗ ನಿಮ್ಮ ಮೂಲಕ ಏನು ಶಕ್ತಿ ಪ್ರವಾಹ ಆಗ್ಬೇಕು? ಸುಖ ಶಾಂತಿ ಆನಂದ ಸುಖ ಸಪ್ತಗುಣಗಳು. ಶಾಂತಿ. ಸುಖ ಶಾಂತಿ ಅಂದ್ರೆ ಇಲ್ಲಿ ಇಂದ್ರಿಯ ಸುಖ ಅಲ್ಲ, ಶಾರೀರಿಕ ಸುಖ ಅಲ್ಲ, ಈ ಪ್ರಪಂಚದ ಸ್ಥೂಲವತಂದ ಪ್ರಾಪಂಚಿಕ ಸುಖ ಅಲ್ಲ, ವ್ಯಕ್ತಿ ವಸ್ತುಗಳ ಸುಖ ಅಲ್ಲ, ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಇರುವಂತಹ ಸುಖ. ಹೌದು. ಆ ಸುಖದ ಅನುಭವ ನಿಮಗೆ ಆಗಬೇಕು. ಆಗ್ಬೇಕು. ಅಷ್ಟಾಗ್ಬಿಟ್ರೆ ನಿಮ್ ಕೆಲಸ ಮುಗೀತು. ಆ ಅನುಭವ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಸೇವೆ ಆಗ್ತಾ ಇದೆ. ನಡೀತಾ ಇದೆ. ಅದು ಯಾವ್ದಿಂದ ಮಾಡ್ಬೇಕಂತ ಬಾಬಾ ಹೇಳ್ತಾರೆ? ಮನಸ್ಸ ಮೂಲ. ಮನಸ್ಸು. ನಾವ್ ಯಾವ್ದಿಂದ ಮಾಡ್ತಿದ್ದೀವಿ? ಬಾಬಾ ಮನಸ್ಸಿಂದ ಹೇಳ್ತಾರೆ, ನಾವ್ ಯಾವ್ದಿಂದ ಮಾಡ್ತಿದ್ದೀವಿ? ಬಾಯಿಂದ. ಬಾಯಿಂದ ವಾಚ. ಮೊದ್ಲು ಕಣ್ಣಿಂದ. ಕಿರಣ ಬರ್ತಾ ಇದೆ, ಪೀಸ್ ಆಫ್ ಮೈಂಡ್ ಚಾನಲ್ ಬೇಕು, ಫೋಟೋ ಬೇಕು, ರೆಡ್ ಲೈಟ್ ಬೇಕು. ಒಂದು ಕಣ್ಣಿಂದ, ಎರಡನೇದು ಕಿವಿಯಿಂದ,
ಎರಡನೇದು ಯಾವ್ದು? ಕಿವಿಯಿಂದ ಇವಾಗ ಕೇಳ್ತಾ ಹೋಗಿ. ಒಂದು ಕಣ್ಣಿಂದ ಏನಂತ, ಪೀಸ್ ಆಫ್ ಮೈಂಡ್ ಚಾನಲ್ಲು, ಅಥವಾ ನಾನು ಮೌಂಟ್ ಅಬುಗೆ ಹೋಗಿದ್ನಲ್ವಾ, ಜ್ಞಾನ ಸರೋವರಕ್ಕೆ ಹೋಗಿದ್ನಲ್ವಾ, ಅಲ್ಲಿ ಲೇಸರ್ ಶೋ ತೋರಿಸಿದ್ದಲ್ಲ, ಅಲ್ಲಿ ಕೆಂಪು ಲೈಟ್ ಏನಾಗ್ತಾ ಇದೆ, ಬೀಳ್ತಾ ಬೀಳ್ತಾ. ಅದ್ರ ಕಡೆ ಸಾಕಷ್ಟು ಗಮನ. ಒಂದು ಕಣ್ಣು. ಎರಡನೇದು ಶಬ್ದ. ಶಬ್ದದಿಂದ ಯಾವುದು? ಕಿವಿ ಹಾಡಬೇಕಪ್ಪ, ಕಾಮೆಂಟ್ರಿ ಬೇಕು, ಇಲ್ಲ ಮ್ಯೂಸಿಕ್ ಆದ್ರೂ ಬೇಕೇ ಬೇಕು. ಬೇಕು. ಕಿವಿಯ ಮೂಲಕ, ಶಬ್ದದ ಮೂಲಕ, ಕಣ್ಣಿನ ಮೂಲಕ, ದೃಶ್ಯದ ಮೂಲಕ. ನೆಕ್ಸ್ಟ್ ಬಾಯಿ ಸಂಕಲ್ಪದ ಮೂಲಕ. ಯಾವ್ದ್ರ ಮೂಲಕ? ಸಂಕಲ್ಪದ ಸಂಕಲ್ಪ. ನಾನು ಬಾಬನ್ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ, ಬಾಬನ್ ಶಕ್ತಿ ಬರ್ತಾ ಇದೆ, ಬಾಬನ್ ಶಕ್ತಿ ಹೋಗ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ಆತ್ಮಗಳಿಗೆ ಹೋಗ್ಬಿಟ್ಟು ತಲುಪ್ತಾ ಇದೆ, ಅವರಿಗೆಲ್ಲ ಅಂಚಲಿ ರೂಪದಲ್ಲಿ ಸಿಗ್ತಾ ಇದೆ, ಅವರೆಲ್ಲ ಖುಷಿ ಆಗ್ತಾ ಇದ್ದಾರೆ, ಅವರು ಏನ್ಕೊಳ್ತಾರೆ, ಶಾಂತಿ ಅನುಭವ ಮಾಡ್ತಾ ಇದ್ದಾರೆ, ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ, ನನಗೆ ಬರ್ತಾ ಇದೆ. ಇದೆಲ್ಲ ಏನು? ಏನು? ಸಂಕಲ್ಪ. ಇವಾಗ ಏನ್ ಮಾಡ್ಬೇಕು ಹೇಳಿ? ನೋಡೋದ್ ಮಾಡ್ಬೇಕು, ಕೇಳಬೇಕು, ಸಂಕಲ್ಪ ಮಾಡ್ಬೇಕು. ಏನು ಮಾಡ್ಬಾರ್ದು. ಯಾರು ಏನು ಮಾಡಬಾರದು. ಬಾಬನ್ ಜೊತೆಲಿ ಕುತ್ಕೊಂಡು ಆ ಸಪ್ತಗುಣಗಳನ್ನ ಅನುಭವ ಮಾಡಿ. ಅನುಭವ ಹೌದು ಮನಸ್ಸಿನ ಮೂಲಕನೇ ಮಾಡಬೇಕು. ಅದ್ರಲ್ಲಿ ಸಂಕಲ್ಪ ಇರುವಂಗಿಲ್ಲ, ಕಿರಣಗಳಿಲ್ಲ, ಬಣ್ಣ ಇಲ್ಲ, ಶಬ್ದ ಇಲ್ಲ, ದೃಶ್ಯ ಇಲ್ಲ. ಏನ್ ಬೇಕಲ್ಲಿ? ಅನುಭವ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ಮನಸ್ಸಿನಲ್ಲದು ಶಕ್ತಿಯ ರೂಪದಲ್ಲಿ ಹೋಗ್ಬೇಕಂತ. ಹೆಂಗ್ ಹೋಗ್ಬೇಕು? ಶಕ್ತಿಯ ರೂಪದಲ್ಲಿ ಹೋಗ್ಬೇಕು ಶಕ್ತಿ ಮನಸ್ಸು. ಅಂತಂದ್ರೆ ಏನು? ಆದ್ಮೇಲೆ 0 ವ್ಯಾಟ್ಸಿನ ಬಲ್ಬ್ ಇದೆಯಲ್ಲ, ಅದ್ ನೀವು ಹೋಲ್ಡರಿಗೆ ಹಾಕಿದ್ರೆ ಅದು ಆನ್ ಆಗಿದ್ದಾಗ್ಲೇನೆ ಕೈಯಿಂದ ಏನ್ ಮಾಡ್ಬೋದು? ತೆಗಿಬಹುದು. ತೆಗಿಬಹುದು ಅಲ್ವಾ? ಅದನ್ನ 40 ವ್ಯಾಟ್ಸ್ 60 ವ್ಯಾಟ್ಸ್ ಇಂದಿದ್ರೆ ಆಗಲ್ಲ. ಬಟ್ಟೆ ಹಾಕೊಂಡು ತೆಗಿಬೇಕು, ಬಟ್ಟೆ ಇಲ್ಲಾಂದ್ರೆ ಆಫ್ ಹಾಕೊಂಡು ಮಾಡಿ ತೆಗಿಬೇಕು. ತೆಗಿಬೇಕು. 100 ವ್ಯಾಟ್ಸ್ ಇಂದ ಬಲ್ಬ್ ಇದ್ರೆ ಆಫ್ ಮಾಡಿ ತೆಗಿಬೇಕು. ಹೆಲೋಜನ್ ಇದ್ರೆ ಆಫ್ ಮಾಡಿ ಒಂದ್ 10 ನಿಮಿಷ ಆದ್ಮೇಲೆ ತೆಗಿಬೇಕು. ಮಾಡಿ ಬಟ್ಟೆ ತೆಗಿ. ತಗೊಳೋದು ಕೂಡ, ಬಟ್ಟೆನೂ ಕೂಡ ಸುಟ್ಟೋಗ್ಬಿಡ್ತದಲ್ಲೇ. ಹೌದು ಅದಕ್ಕೆ ಶಕ್ತಿ ಅಂತ ಹೇಳ್ತಾರೆ. ಶಕ್ತಿ ಅಂತಂದ್ರೆ ಏನು? ಬಲ್ಬ್ ಸ್ಟ್ರಾಂಗ್ ಆಗಿದ್ದಷ್ಟು ಅಲ್ಲಿ ಬೆಳಕಿನ ಜೊತೆಗೆ ಬಿಸಿನೂ ಕೂಡ ಇರತ್ತೆ. ಇರ್ತದಿರಲ್ವಾ? ಇರ್ತೈತೆ. ಬಲ್ಬ್ ಜಾಸ್ತಿ ಇದ್ದಷ್ಟು ಅಲ್ಲಿ ಏನಾಗ್ತದೆ, ಚಳಿ ಹೇಳೋದು ಇರೋದಿಲ್ಲ. ಏನಿರ್ತದೆ? ಬಿಸಿ ಜಾಸ್ತಿ. ಬಿಸಿ ಇರ್ತದೆ. ಅದಕ್ಕೆ ಏನ್ ಹೇಳ್ತಾರೆ? ಶಕ್ತಿ ಅಂತ ಹೇಳ್ತಾರೆ. ಹಾಗೆ ಶಾಂತಿ ಸುಖ ಹೇಳುವಂಥದ್ದು ನಿಮ್ಗೆ ಶಕ್ತಿಯ ರೂಪದಲ್ಲಿ ಏನಾಗ್ಬೇಕು? ಪ್ರವಾಹ. ಅನುಭವ ಆಗ್ಬೇಕು. ಯಾರಿಗೆ? ನಿಮ್ಮ ಮನಸ್ಸಿಗೆ. ಈ ರೀತಿ ಆ ಆತ್ಮಗಳಿಗೆ ಮನಸಾ ಶಕ್ತಿಯ ಮೂಲಕ ಸುಖ ಶಾಂತಿಯ ಕಿರಣಗಳನ್ನ ಏನ್ ಮಾಡಬೇಕು? ತಲುಪಿಸಬೇಕು. ಕಿರಣಗಳಂತಂದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ಇವಾಗ ಬಲ್ಬ್ ಇಂದ ಇಲ್ಲಿ ಬೆಳಕು ಬರ್ತಾ ಇದೆ ಅಂದ್ರೆ ಕಿರಣದ ಮೂಲಕ ತಾನೇ ಬರ್ತದೆ. ಹೌದು ಸೂರ್ಯ ಎಲ್ಲಿದ್ದಾನೆ? ಆಕಾಶದಲ್ಲಿ. ಓಕೆ. ಅವ್ನು ನಾನು ಕಿರಣ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನ? ಇಲ್ಲ ಸೂರ್ಯ ಬೇರೆ, ಕಿರಣ ಬೇರೆ. ಹೌದು ಅಲ್ವೋ? ಒಂದೇನು ಆ ಸೂರ್ಯ ಮತ್ತು ಕಿರಣ ಬೇರೆ ಬೇರೆ. ಹೌದು ಅಲ್ವೋ? ಅಲ್ಲ. ಸೂರ್ಯನಿಂದ ಕಿರಣ ಹೋಗ್ತಾ ಇದೆ ಸರಿ, ಅದ ಕಿರಣನೇ ಬೇರೆ, ಹ, ಬಲ್ಬೇ ಬೇರೆ, ಬೆಳಕೆ ಬೇರೆ ಅಲ್ವಾ? ಹ, ಹ. ಮಾವಿನ ಬೇರೆ, ವಾಸನೆ ಬೇರೆ ಬೇರೆ. ಬೇರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಜ್ಞಾನ ಸೂರ್ಯನ ರೂಪದಲ್ಲಿ, ಮಾಸ್ಟರ್ ಜ್ಞಾನ ಸೂರ್ಯನ ರೂಪದಲ್ಲಿ ಎಲ್ಲಿ ಕುತ್ಕೊಳ್ಬೇಕು? ಪರಮಾತ್ಮನ ಮಡಿಲಲ್ಲಿ ಸ್ನೇಹಿತನ ರೂಪದಲ್ಲಿ, ಮಿಲನ ರೂಪದಲ್ಲಿ ಕೂತ್ಕೊಳ್ಬೇಕಷ್ಟೆ. ನಿಮಗೆ ಶಕ್ತಿ ಪ್ರವಾಹ ಆಗಿದೆ, ಏನಾಗ್ಬೇಕು? ಅನುಭವ ಆಗ್ಬೇಕು. ಅಷ್ಟೇ. ಅಷ್ಟ ಕಡೆಗೆ ಮಾತ್ರ ಗಮನ ಕೊಡಿ ಹೊರತು ಅದು ಮುಂದೆ ಎಲ್ಲಿ ಹೋಗ್ತದೆ ಅಂತ ಏನ್ ಮಾಡ್ಬೇಡಿ, ನೋಡ್ಬೇಡಿ. ಸೂರ್ಯ ಪ್ರಕಾಶ ಅಷ್ಟೇ ಕೊಡ್ತಾನೆ ಹೊರತು ಭೂಮಿಲಿ ಏನೇನಾಗ್ತದೆ ಅಂತ ಅವ್ನು ನೋಡ್ತಾನೋ ನೋಡಲ್ವೋ? ಇಲ್ಲ ಯಾರಾದ್ರೂ ಅಲ್ಲಿರೋದನ್ನ ನೋಡ್ಬಿಟ್ಟು ಖುಷಿ ಪಟ್ರೆ, ಸೂರ್ಯನ ಬೆಳಕಿನಿಂದ ಹಗಲಲ್ಲಿ ಸೂರ್ಯನಿಗೂ ಕೂಡ ತುಂಬಾ ಖುಷಿ ಆಗ್ಬಿಡ್ತದೆ. ಆಗ್ತದಾಗಲ್ಲ? ಇಲ್ಲ ಸೂರ್ಯನ ಪ್ರಕಾಶದಲ್ಲಿ ಯಾರಾದ್ರೂ ನಿದ್ರೆ ಮಾಡಿದ್ರೆ ಸೂರ್ಯನಿಗೂ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತದೆ. ಇಲ್ಲ ಬರಲ್ಲ. ಸೂರ್ಯನ ಬೆಳಕಿನಲ್ಲಿ ಯಾರಾದರೂ ನೋವನ್ನು ಅನುಭವಿಸಿದ್ರೆ ಸೂರ್ಯನಿಗೂ ಕೂಡ ಅಳು ಬರುತ್ತೆ. ಬರಲ್ಲ. ಬರದೆ ಮತ್ತೆ ಮತ್ತೆ
ಸೂರ್ಯನ್ ಯಾವ ತರ ಇರ್ತಾರ ಅದೇ ತರಾನೇ ಇರ್ತಾರೆ ಅವನ ಅಷ್ಟೇ. ಕೆಲಸ ಏನು? ಬೆಳಕು ಕೊಡೋದು. ಅಷ್ಟೇ ಅಲ್ವಾ? ಹಾಗೆ ನೀವು ಕೂಡ ಮೂರು ಲೋಕಕ್ಕೆ ಶಕ್ತಿಯನ್ನು ಕೊಡೋದಕ್ಕೆ ನಿಮಿತ್ತರಾಗಬೇಕೇ ಹೊರತು ಮುಂದೆ ಪ್ರಪಂಚ ಏನಾಗ್ತಿದೆ ಅದು ನಿಮಗೆ ಬೇಕಾಗಿಲ್ಲ. ಬರುವಿನ ಕೆಲಸ ಬೆಳಕು ಕೊಡೋದು, ಸೂರ್ಯನ ಕೆಲಸ ಬೆಳಕನ್ನ ಕೊಡೋದು, ಮಾವಿನ ಹಣ್ಣಿನ ಕೆಲಸ ಸುವಾಸನೆ ಕೊಡೋದು, ಹೂವಿನ ಕೆಲಸ ಸುವಾಸನೆ ಕೊಡೋದು. ಹಾಗೆ ನಿಮ್ಮ ಕೆಲಸ ಏನು? ಸಪ್ತಗುಣಗಳನ್ನ ಪರಮಾತ್ಮನ ಶಕ್ತಿಯನ್ನ ಕೊಡೋದು. ಏನ ಅನುಭವ ಅಷ್ಟಕ್ಕೆ ಮಾತ್ರ ನೀವು ಗಮನವನ್ನ ಕೊಡಿ ಹೊರತು ಮುಂದಿದ ನಿಮಗೆ ಬೇಡ. ಸಮಯದ ಅನುಸಾರದಲ್ಲಿ ಇಂತಹ ಸೇವೆಯ ಅವಶ್ಯಕತೆ ಇದೆ. ಆದರೆ ಏನಾದರೆ ಸ್ನೇಹಿತನ ರೂಪದಲ್ಲಿ, ಪವಿತ್ರತೆ ರೂಪದಲ್ಲಿ, ನನ್ನ ಸಮಾನ ರೂಪದಲ್ಲಿ ನೀನು ನನ್ನ ಹತ್ರ ರಾಜಯೋಗವನ್ನು ಮಾಡಲಿಕ್ಕೆ ಬಂದಾಗ, ಇಂತಹ ಉದ್ದೇಶವನ್ನು ಇಟ್ಕೊಂಡು ಬಂದಾಗ ಅಂತಹ ಆತ್ಮಗಳ ಮೂಲಕ ಮಾತ್ರ ಭಗವಂತ ಈ ಸೇವೆಯನ್ನ ಮಾಡಿಸ್ತಾರೆ. ಮಾಡಿಸ್ತಾರೆ. ಹಾಗೆ ನಮ್ಮ ಯೋಗ ಪ್ರತಿದಿನ ಆ ರೀತಿ ಇದೆಯಾ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಬೇಕು. ಈಗ ಹೇಳಿ, ಸೇವೆ ಯಾವ ರೀತಿ ಮಾಡ್ಬೇಕು? ತನುವಿನ ಸೇವೆನೋ, ಧನದ ಸೇವೆನೋ, ಜನ ಸೇವೆನೋ, ಮನಸಾ ಸೇವೆನೋ? ಮನಸ್ಸ ಸೇವೆನು ಅದು ನಾವು ಯಾವ್ದೋ ಕೊತ್ತು ಕೊಡ್ತಾ ಇದ್ದೀವಿ? ವಾಚಾ ಸೇವೆ, ಯಾವ್ದೋ ಕೊಡ್ತಾ ಇದ್ದೀವಿ. ಜನ ಸೇವೆ. ಭಗವಂತ ಹೇಳ್ತಾರೆ ಭಾನುವಾರ ಮನಸಾ ಸೇವೆ ಮಾಡಿ ಅಂತ. ಈಶ್ವರ ಹೇಳೋದ್ರ ಬದಲು ಇಲ್ಲಿ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ನಶಾ ಮುಕ್ತಿ ಅಭಿಯಾನ ಎಲ್ಲರ ಹೋಗ್ಬಿಟ್ಟು ಪ್ರತಿಜ್ಞೆಯನ್ನ ಮಾಡಿಸಿ, ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಬಿಟ್ರೆ ಬಾಬಾ ಹೇಳೋದ್ರ ಕಡೆಗೆ ನಮ್ಗೇನಿಲ್ಲ ಗಮನ ಇಲ್ಲ. ಬಾಬಾ ವರ್ತಮಾನ ಸಮಯದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಅಂದ್ರೆ ಮನೇಲಿ ಅಪ್ಪ ಅಮ್ಮ ಹೇಳೋದ್ರ ಕಡೆ ಗಮನ ಇಲ್ಲ, ಊರ್ನವ್ರು ಹೇಳ್ತಾರೆ ಅದಕ್ಕೆ ಜಾಸ್ತಿ ಗಮನ ನಂದು. ಹೌದು. ಅದಕ್ಕಾಗಿ ಈಶ್ವರಿ ಜೀವನದಲ್ಲಿ ಏನು ಸುಖ ಸಿಗಬೇಕು ಅದು ನಮ್ಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಸಿಗ್ತಾ ಇಲ್ಲ. ಸೇವೆ ಆಗ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದ್ದಾರೆ, ಆದ್ರೆ ಆಂತರಿಕವಾಗಿ ಮಾನಸಿಕವಾಗಿ ಏನು ಸಂಪಾದನೆ ಆಗ್ಬೇಕು, ಅದು ಸಂಪಾದನೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. यह मनसा सेवा सारे दिन में बार बार करते रहो क्योंकि बाप के साथ साथ आ बच्चे भी विश्व सेवक हो. ಹೇಳ್ತಾರೆ ಈ ಮನಸಾ ಸೇವೆಯನ್ನ ಪ್ರತಿದಿನ ಪುನಃ ಪುನಃ ನೀವು ಮಾಡ್ತಾ ಇರಬೇಕಾಗ್ತದೆ. ಯಾಕಂದ್ರೆ ತಂದೆ ಜೊತೆಗೆ ನೀವು ಮಕ್ಕಳು ಕೂಡ ಏನಾಗಿದ್ದೀರಿ, ಹ್ಮ್. ಏನಾಗಿದ್ದೀರಿ? ಸ್ನೇಹ ವಿಶ್ವ ಸೇವಕರು. ವಿಶ್ವಕ್ಕೆ ಸೇವೆಯನ್ನ ಮಾಡಬೇಕು, ಸರ್ವ ಆತ್ಮಗಳಿಗೂ ಸೇವೆಯನ್ನ ಮಾಡಬೇಕು, ಸರ್ವ ಜಡ ವಸ್ತುಗಳಿಗೂ ನೀವೇನ್ ಮಾಡ್ಬೇಕು, ಸೇವೆಯನ್ನ ಮಾಡಬೇಕು. ಅಂದ್ಮೇಲೆ ನೀವು ಬಲ್ಬ್ ಆಗ್ತಿರೋ, ಸೂರ್ಯ ಆಗ್ತಿರೋ, ಏನಾಗ್ತೀರಿ? ಸೂರ್ಯ ಆಗ್ಬೇಕಲ್ವಾ? ಅದಕ್ಕಾಗಿ ಎಲ್ಲರಿಗೂ ಕೂಡ ತಂದೆ ಅಂತಂದ್ರೆ ಏನು, ಕರೆಂಟ್. ನಾವ್ಯಾರು? ಬಲ್ಬ್ ಅಷ್ಟೇ. ನಮ್ಮ ಮೂಲಕ ಏನಾಗ್ಬೇಕು, ಅದು ಹೋಗ್ತಾ ಫ್ಲೋ ಆಗ್ಬೇಕು. ಆ ರೀತಿ ಕಾರ್ಯವನ್ನ, ಆ ರೀತಿ ಸಾಧನೆಯನ್ನ ದಿನದಲ್ಲಿ ಪುನಃ 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 ಕರ್ಮದ ನಡುವೆ ಏನ್ ಮಾಡ್ಬೇಕು, ಮಾಡ್ತಾ ಇರಬೇಕು. ಬಾಬಾ 1 ಗಂಟೆಯಲ್ಲಿ 1 ಸೆಕೆಂಡ್ ಅಂತ ಹೇಳಿದ್ರಲ್ಲ, 1 ನಿಮಿಷ ಅಂತಂದ್ರಲ್ಲ, ಇವಾಗ ಬಾಬಾ ಏನ್ ಹೇಳ್ತಿದ್ದಾರೆ, 5 ನಿಮಿಷ ಏನ್ ಮಾಡ್ಬೇಕಂತೆ, 1 ಗಂಟೆಯಲ್ಲಿ 5 ನಿಮಿಷಗಳವರೆಗೆ ಏನಾಗ್ಬೇಕಿದ್ದು ಆಗ್ತಾ ಇರ್ಬೇಕಾಗ್ತದೆ. सारा दिन वाणी द्वारा जैसा सेवा के निमित्त बनते हो, ऐसे ही बीच बीच में मनसा सेवा का भी अभ्यास करते चलो. ಪೂರ್ತಿ ದಿನದಲ್ಲಿ ಜ್ಞಾನವನ್ನ ಹೇಳಲಿಕ್ಕೆ, ವಿಷಯವನ್ನ ತಿಳಿಸ್ಲಿಕ್ಕೆ, ಭಾಷಣವನ್ನ ಮಾಡಲಿಕ್ಕೆ ಹೇಗೆ ಸಮಯವನ್ನ ತೆಗಿತೀರೋ ಹಾಗೆ ಈ ರೀತಿ ಕರ್ಮದ ಮಧ್ಯ ಮಧ್ಯದಲ್ಲೂ ಕೂಡ ಮನಸಾ ಸೇವೆ ಮಾಡುವಂತ ಅಭ್ಯಾಸವನ್ನ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಯಾಕೆ ಯಾಕೆ ಅದರ ಅವಶ್ಯಕತೆ ಈಗ ಬಹಳಷ್ಟಿದೆ. ಬಾಬಾ ಹೇಳ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಇದ್ದಾಗ ನೀವು ಭಾಷಣ ಮಾಡದೆ ಜ್ಞಾನ ಹೇಳದೆ ಕೇಳಲಿಕ್ಕೆ ಯಾರು ರೆಡಿ ಇಲ್ಲ. ರೆಡಿ ಇರಲ್ಲ. ಬರೋದಿಲ್ಲ. ಮುಂದಿನ ದಿನದಲ್ಲಿ ಕರೆಂಟು ಇರೋದಿಲ್ಲ, ಮೊಬೈಲು ಇರೋದಿಲ್ಲ, ಝೂಮ್ ಇರೋದಿಲ್ಲ, ಇಂಟರ್ನೆಟ್ ಇರೋದಿಲ್ಲ, ಜನರಿಗೆ ಕೇಳಲಿಕ್ಕೆ ಪುರ್ಸೊತ್ತು ಇರೋದಿಲ್ಲ.
ಬರೀ ಜ್ಞಾನದ ಸೇವೆಯನ್ನೇ ನೀವು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಆ ಸಮಯದಲ್ಲಿ ನಿಮ್ಮ ಅಂಗಡಿಯಲ್ಲಿ ಬಿಸ್ನೆಸ್ಸೇ ಇಲ್ಲ ಅಂತ ಅವಾಗ ಏನ್ ಮಾಡ್ತೀರಿ? ಪಾಪೆ ಹೊಡಿತೀನಿ. ಅದಕ್ಕಾಗಿ ಈಗಿನಿಂದ ಏನ್ ಮಾಡ್ಬೇಕಂತೆ? ಮಾಡ್ಬೇಕು. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಲ್ವಾ? ಮನಸಾ ಸೇವೆ ಆನ್ಲೈನ್ ವ್ಯಾಪಾರ ಮಾಡ್ಲಿಕ್ಕೆ ಆರಂಭ ಮಾಡ್ಬೇಕು. ವಾಚಾ ಸೇವೆಯನ್ನ ಮಾಡಿ ಅದ್ರ ಜೊತೆಗೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ನಿಧಾನಕ್ಕೆ ನಿಮ್ಗೆ ಇದಕ್ಕಿಂತ ಅದೇ ಉತ್ತಮ ಅಂತ ಅನ್ಸುತ್ತೆ. ಅನ್ಸುತ್ತೆ. ಕೆಲವೊಂದ್ಸಲ ಕೆಲವೊಂದು ಊರುಗಳಲ್ಲಿ ಇವತ್ತು ಏನಾಗಿದೆ ಗೊತ್ತಾ? ಈ ಇದು ಬರ್ತದೆ ಏನೇಳಿ ಗೂಗಲ್ ಪೇ ಫೋನ್ ಪೇ ಮೂಲಕ ಏನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ತಾರೆ, ಸರಿನಾ? ಕೆಲವೊಬ್ರು ಏನ್ ಮಾಡ್ತಾರೆ, ನಾವು ಸ್ಕ್ಯಾನರ್ ಇಟ್ಕೊಳ್ಳೋದಿಲ್ಲ ಅಂತ ಏನ್ ಮಾಡಿದ್ರೆ ಅಂಗಡಿಯವ್ರು ಇಟ್ಕೊಂಡಿಲ್ಲ. ಅವಾಗ ಏನಾಗತ್ತೆ, ಜನ ಇಲ್ಲಿ ಇಟ್ಕೊಂಡಿಲ್ಲ ಅಲ್ಲಿ ಹೋಗೋದಿಲ್ಲ. ಯಾರು ಇಟ್ಕೊಂಡಿದ್ರೆ ಅವ್ನು ಏನ್ ಮಾಡ್ತಾ ಇರ್ತಾನೆ, ಅಲ್ಲಿಗೆ ಹೋಗ್ತಾರೆ. ವ್ಯಾಪಾರ. ಆವಾಗ ವ್ಯಾಪಾರ ಡೌನ್ ಆದ್ಮೇಲೆ ಗೊತ್ತಾಗ್ತದೆ ಎಲ್ಲಿ ತಪ್ಪಾಯ್ತು ನನ್ನಿಂದ. ನೆಕ್ಸ್ಟ್ ನಿಧಾನಕ್ಕೆ ಇವನು ಕೂಡ ಏನ್ ಮಾಡ್ತಾನೆ, ಸ್ಕ್ಯಾನರ್ ಅನ್ನ ತಂದು ಅಂತಾರೆ, ತಂದಿಟ್ಕೊಂತಾರೆ. ಇಟ್ಕೊಳ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾನೆ, ಮಕ್ಕಳ ಈಗಿನಿಂದಲೇ ನೀವು ಮನಸಾ ಸೇವೆಯನ್ನ ಮಾಡಲಿಕ್ಕೆ ಏನ್ ಮಾಡಬೇಕಾಗ್ತದೆ, ನಿಮಿತ್ತರಾಗ್ಬೇಕಾಗತ್ತೆ. ಬಾಬಾ ಸ್ಪಷ್ಟವಾಗಿರ್ತಾರೆ, ಮನಸಾ ಸೇವೆ ಅಂತಂದ್ರೆ ಸಂಕಲ್ಪ ಮಾಡೋದಲ್ಲ, ಕಿರಣ ನೋಡೋದು ಅಲ್ಲ, ಮನಸ್ಸಿನಿಂದನೂ ನೋಡಬಾರ್ದು, ಸ್ಥೂಲ ಕಣ್ಣಿಂದನೂ ನೋಡಬಾರ್ದು. ಅದಕ್ಕಾಗಿ ಬಾಬನಿಗೆ ತುಂಬಾ 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 ಧನ್ಯವಾದ. ಯಾಕೆ 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 ನಾಗರತ್ನಕ್ಕ ತುಂಬಾ ತುಂಬಾ ಧನ್ಯವಾದ? ನಿಮ್ಮನ್ನ ಸೇವೆ ಮಾಡ್ಲಿಕ್ಕೆ ಆರಿಸ್ಕೊಂಡಿದಾರಲ್ಲ ನಾವು ನಿಮಿತ್ತರನ್ನಾಗಿ. ಯಾಕೆಂದ್ರೆ ಆರಂಭದಿಂದಲೂ ಈ ಗ್ರೂಪಲ್ಲಿ ಅಮೃತ ವೇಳೆಯಲ್ಲಿ ಸೈಲೆನ್ಸ್ ಯೋಗ, ಮ್ಯೂಸಿಕ್ ಇಲ್ಲ, ಹಾಡಿಲ್ಲ, ಕಿರಣ ಇಲ್ಲ, ಬಣ್ಣ ಇಲ್ಲ, ಫೋಟೋ ಇಲ್ಲ, ಏನೂ ಇಲ್ಲ. ಬಾಬಾ ಎಲ್ಲಿ ಬಂದು ತಲುಪಿದ್ರು ಗೊತ್ತಾಯ್ತಾ ಇವಾಗ? ಅಣ್ಣವ್ರಿ ಹಾಡು ಯಾಕೆ ಹಾಕೋದಿಲ್ಲ, ಹಿಂದಿನೂ ಹಾಕಿ, ತೆಲುಗುನೂ ಹಾಕಿ, ಕಾಮೆಂಟ್ನೂ ಹಾಕಿ ಅಂತ ಹೇಳ್ತಾ ಇದ್ರು. ಆವಾಗ ನಾವ್ ಹೇಳಿದ್ರೆ ಭಾಷೆ ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಅರ್ಥ ಆಗ್ತಿದೆ ಏನು ಅಂತ ಅಲ್ವಾ? ಯಾವುದೇ ಸಾಧನದ ಆಧಾರದಲ್ಲಿ ನಮ್ಮ ಯೋಗ ಇರಬಾರ್ದು. ಆಗಬಾರದು. ಸಾಧನೆ ಇರಬೇಕೆ ಹೊರತು ಸಾಧನದ ಆಧಾರದಲ್ಲ. ಓಕೆ, ಆರಂಭದಲ್ಲಿ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧನ ಉಪಯೋಗ ಮಾಡಿ ಅಲ್ವಾ? ಚಿಕ್ಕ ಮಗು ನಡಿಬೇಕಾದ್ರೆ ಆರಂಭದಲ್ಲಿ ಗೋಡೆ ಇಟ್ಕೊಳ್ಳುತ್ತೆ, ಅಪ್ಪ ಅಮ್ಮನ ಕೈ ಇಟ್ಕೊಳ್ತದೆ, ಕೋಲ್ ಇಟ್ಕೊಳ್ತದೆ. ಅದು ತನ್ನ ಮೇಲೆ ತಾನು ಕಾಲು ಇಟ್ಕೊಂಡಾಗ ಏನ್ ಅದ್ರ ಬೇಕು? ಪಾಡ್ಕ ಏನು ಬೇಕಾಗಿರಲ್ಲ. ಎಷ್ಟು ದಿನದವರೆಗೂ ಸಾಧನೆ ಇರ್ತದೆ? ಎಷ್ಟು ದಿನದವರೆಗೆ ಜನ ನಿಮ್ಮನ್ನು ಊಟ ಮಾಡಿಸ್ತಾರೆ ಅಲ್ವಾ? ಹೌದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕಲ್ವಾ? ಎಷ್ಟು ದಿನದವರೆಗೆ ಸಾಧನದ ಆಧಾರದ ಮೇಲೆ ಸಾಧನೆ ಮಾಡ್ತೀರಾ? इसमें आपका अपना ही फायदा है, क्योंकि अगर आपका मन सदा सेवा में बिजी रहेगा तो आपके पास जो बीच बीच में माया फालतू संकल्प व व्यर्थ संकल्प करती है उससे बच जाएंगे. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಲಾಭ. ಯಾಕಂತಂದ್ರೆ ಮಧ್ಯ ಮಧ್ಯದಲ್ಲಿ ಮಾಯೆ ಏನ್ ಮಾಡುತ್ತೆ, ನಿಮ್ಮನ್ನು ವ್ಯರ್ಥದ ಕಡೆ ಕರ್ಕೊಂಡು ಹೋಗ್ತದೆ. ಹೋಗ್ತೀವಿ. ಈ ರೀತಿ ನೀವು ಬ್ಯುಸಿ ಆಗೋದ್ರಿಂದ ಒಂದ್ ಕಡೆ ಸೇವೆನೂ ಆಗ್ತಾ ಇರ್ತದೆ, ವ್ಯರ್ಥ ಸಂಕಲ್ಪನೂ ಕೂಡ ಇರೋದಿಲ್ಲ. ನನಗೆ ಸೇವೆ ಅವಕಾಶ ಸಿಕ್ಕಿಲ್ಲ, ನನಗೆ ಸೆಂಟ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳುವಂತ ಕಂಪ್ಲೇಂಟ್ ಇಲ್ಲಿ ಬರೋದು. ಬರೋದಿಲ್ಲ. ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಇದನ್ನ ಮಾಡಬಹುದು. ಮಾಡು. ಮೆಹನತ್ ನಹಿ ಕರ್ನಿ ಪಡೇಗಿ, ಕಷ್ಟ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಅಯ್ಯೋ ಅವ್ರೇನೋ ಪ್ರಶ್ನೆ ಕೇಳ್ಬಿಟ್ರೆ, ನನಗೆ ನೆನಪಿಗೆ ಬರ್ದಿದ್ರೆ ಅಲ್ವಾ ಹೇಳುವಂತ ಭಯ ಇಲ್ಲಿ ಇರೋದಿಲ್ಲ. ಅದು ಬಂದ ಆತ್ಮೇಲೆ ಭಯ ಇಲ್ಲ, ತುಂಬಾ ಸಹಜ. ಅದನ್ನ ಮಾಡೋದು ಅಷ್ಟೇ ಕಷ್ಟ. ಕಷ್ಟ. ಹೌದು. ಯಾಕಂದ್ರೆ ಇಲ್ಲಿವರೆಗೆ 84 ಜನ್ಮದವರೆಗೆ ಶರೀರ ಜೊತೆಲಿ ತಗೊಂಡು ಕರ್ಮ ಮಾಡಿ 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 ಏನಾಗಿದೆ, ಅಭ್ಯಾಸ ಆಗಲಿ. Yes. ಶರೀರನೂ ಇಲ್ಲ, ಸಂಕಲ್ಪನೂ ಇಲ್ಲ, ಯೋಚನೆನೂ ಇಲ್ಲ, ಚಿಂತನೆನೂ ಇಲ್ಲ. ಶರೀರದ ಯಾವುದೇ ಇಂದ್ರಿಯ ಉಪಯೋಗ ಮಾಡುವಂಗಿಲ್ಲ, ಸೂಕ್ಷ್ಮ ಇಂದ್ರಿಯನೂ ಉಪಯೋಗ ಮಾಡ್ಕೊಳ್ಳುವಂಗಿಲ್ಲ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಹಾಗಂತ ಪ್ರಯತ್ನ ಮಾಡ್ತಾ ಹೋದ್ರೆ ಆ ಪ್ರಯತ್ನದ ಫಲ ಕರ್ಮದ ಫಲದಿಂದ ನಿರಂತರವಾಗಿ ಮಾಡಿದಾಗ ಯಾವುದು ಕಷ್ಟ ಆಗೋದಿಲ್ಲ. ಆಗೋದು. ಆಗೋದಿಲ್ಲ. ಅದಕ್ಕೆ ಪ್ರಯತ್ನವನ್ನ ಮಾಡಬೇಕು, ವಿಧಿವಿಧಾನದ ಅನುಸಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೆಚ್ಚಿಗೆ ಪರಿಶ್ರಮ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರಾರಬ್ಧ ಮಾತ್ರ ನಿಮ್ಗೆ ಏನಾಗ್ತಾ ಇರ್ತದೆ, ಹೆಚ್ಚಿಗೆ ಸಿಗ್ತಾ ಇರ್ತದೆ. ಅದಕ್ಕೆ ವ್ಯರ್ಥ ಸಂಕಲ್ಪಗಳು ತನ್ನಿಂತಾನೆ ಏನಾಗ್ಬಿಡ್ತಾವ, ಕಡಿಮೆ ಆಗ್ತೈತಿ. ಆಗ್ಬಿಡ್ತಾವೆ. ಅದಕ್ಕಾಗಿ ಮಕ್ಕಳೇ, ಮನಸಾ ಸೇವೆಯ ಕಡೆಗೆ ಏನ್ ಮಾಡಿ, ಮಧ್ಯ ಮಧ್ಯದಲ್ಲಿ ಗಮನವನ್ನ ಕೊಡ್ತಾ ಹೋಗಿ. ಆದ್ಮೇಲೆ
ಮನಸಾ ಸೇವೆನ ಹೊಸ ಆತ್ಮಗಳು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗೋದು. ಅಷ್ಟು ಹೌದು. ವರ್ಷದ ಏನ್ ಬೇಕು? ಸಾಧನೆ ಬೇಕು. ಸಾಧನೆ. ನೀವು ಮುಂದೆ ಮಾಡ್ತಾ 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 ಹೋದಾಗ ನಮ್ಗೆ ಬೇರೆ ಎಲ್ಲ ಸೇವೆಗಳಿಗಿಂತ ಯಾವ ಸೇವೆ ಇಷ್ಟ ಆಗ್ತದೆ? ಮನಸ್ಸಾ ಸೇವೆ. ಯಾಕೋ? ಅದು ಮನಸ್ಸಿನಿಂದ ಹೌದು, ಮಾಡೋದ ಸಹಜವಾಗಿರುತ್ತೆ. ಸಹಜ. ಈ ಹದ್ದಿನ ಸೇವೆ ತುಂಬಾ ಜನರಿಗೆ ಹೋಗ್ಬಿಟ್ಟು ತಲುಪುತ್ತೆ. ಆ ವ್ಯತ್ಯಾಸ ಗೊತ್ತಾಗತ್ತೆ ನಿಮ್ಗೆ. ಅಂದ್ರೆ ತುಂಬಾ ಜನರಿಗೆ ಪ್ರಾಡಕ್ಟ್ ಸೇಲ್ ಮಾಡಿದಾಗ ಲಾಭ ಜಾಸ್ತಿ ಬರ್ತದಲ್ವಾ? ಹೌದು. ಅವಾಗ ಲಾಭ ಜಾಸ್ತಿ ಮಾಡ್ಬೇಕಲ್ವಾ ನಾವು? ಆ ಲಾಭ ಬಂದಾಗ ನನ್ನ ಸಾಲ ಆಟೋಮೆಟಿಕಲಿ ಏನಾಗ್ತದೆ? ಕ್ಲಿಯರ್ ಆಗ್ತದಲ್ವಾ? ಇವಾಗ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಇದೆ, ಸೀರಿಯಲ್ ಅವರೇ ನೋಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ, ಟಕ್ ಅಂತ ನೀವು ಕಳಿಸ್ಕೊಟ್ರೆ ಆಯ್ತಲ್ವಾ? ಇಲ್ಲಿ ಬಂದ್ರೆ ಒಂದೇ ಎಲ್ಲ ಅಂಗಡಿಯಲ್ಲಿದ್ರೆ ಆ ಅಲ್ಲಿರೋ ಸೀರೆ ಜನ ತೋರ್ಸು, ಈ ತೋರ್ಸು, ಬಾರ್ಡರು, ಮತ್ತೊಂದು ಮಗದೊಂದು, ಆಮೇಲೆ ಡಿಸ್ಕೌಂಟ್, ರೇಟು, ಎಷ್ಟೆಲ್ಲ ತಲೆನೋವು ಅಲ್ವಾ? ಹೌದು. ಅಲ್ಲ ಅದನ್ನೆಲ್ಲ ಅವರೇ ಮಾಡ್ಕೊಂಡಿರ್ತಾರೆ, ರೇಟು ಕೂಡ ಫಿಕ್ಸ್ ಇರ್ತದೆ. ಏನು ಆರ್ಡರ್ ಮಾಡಿದ್ರೆ ಅದನ್ನ ಪ್ಯಾಕ್ ಮಾಡಿದ್ರು, ಕಳಿಸಿದ್ರು, ಅಷ್ಟೇ, ವಿಷಯ ಮುಗೀತಲ್ವಾ? ಯಾವ್ದು ಉತ್ತಮ? ಇದೇ ಗೊತ್ತು. ಆನ್ಲೈನ್. ಅಂದ್ರೆ ಅದಕ್ಕಾಗಿ ನೀವು ಕೂಡ ಮಾಡ್ತಾರೆ ಮಕ್ಕಳೇ, ಕಂಪ್ಯೂಟರ್ ಕೆಲಸ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿ, ಊರ್ ಸುತ್ತೋದು ಸಾಕು. ಸುತ್ತಿ ಏನಾಗ್ಬಿಟ್ಟಿದ್ರೆ ಸುಸ್ತು ಆಗ್ಬಿಟ್ಟಿದ್ದೀರಾ, ಬೇಜಾರಾಗ್ಬಿಡ್ತದೆ, ಇನ್ಸಲ್ಟ್ ಆಗ್ಬಿಡ್ತದೆ, ನಿಂದನೆ ಮಾಡ್ಬಿಡ್ತಾರೆ, ಯಾರ್ಯಾರ್ದು ಮಾತನ್ನೆಲ್ಲ ಕೇಳಬೇಕಾಗ್ತದೆ. ಅದೆಲ್ಲ ಬೇಡ. ಇರುವಂತ ಜಾಗದಲ್ಲಿ ಏನ್ ಮಾಡ್ಬೇಕು? ಮನಸ್ಸಾ ಸೇವೆ ಮಾಡಿ. ಮನಸಾ ಸೇವೆಯನ್ನು ಮಾಡುವಂತ ಪ್ರಯತ್ನವನ್ನ ಆರಂಭ ಮಾಡಿ. ಆದ್ರೆ ಅದನ್ನು ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಈ ಪ್ರಪಂಚದಲ್ಲಿದ್ದು ಕೂಡ ಪವಿತ್ರವಾಗಿರ್ತೇನೋ ಅದೇ ರೀತಿ ನೀವು ಕೂಡ ಈ ಬೇರೆ ಎಲ್ಲ ವಿಷಯದಿಂದ ಏನಾಗಿರ್ಬೇಕು? ಡ್ಯಾಶ್ ಆಗ್ಬಿಟ್ಟು ನನ್ನ ಸಮಾನ ಸ್ನೇಹಿತನಾಗಿ ನನ್ನ ಪಕ್ಕದಲ್ಲಿ ಯಾರು ಕುಳಿತುಕೊಳ್ಳುತ್ತಾರೋ ಇಂಥವರು ಮಾತ್ರ ಈ ರೀತಿ ಮನಸಾ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಯೋಗ್ಯರಾಗಿರ್ತಾರೆ. ಸಾಧ್ಯ. ಯಾವಾಗ ಈ ರೀತಿ ಮಾಡ್ತಾರೋ ಅವರ ತಟ್ಟೆ, ಯಾವ ತಟ್ಟೆ? ತೀರ್ಥ ಕೊಡುವಂತ ತಟ್ಟೆ ಏನಾಗಿರ್ತದಂತೆ? ಏನಾಗಿರ್ತದಂತೆ? ಫುಲ್ ಆಗಿರ್ತದೆ ಅಂತ ಹೇಳ್ತಾರೆ ಪಾಪ ಅಲ್ವಾ? ಅಂದವರಿಗೆ ಆ ಸಂಪಾದನೆ ಇರೋದು ಏನಾಗ್ತಾ ಇರ್ತದೆ? ಜಾಸ್ತಿ ಆಗ್ತದೆ. ಸಿಗ್ತಾ ಇರ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಪೋಸ್ಟ್ ಮಾಡಿ ಅಣ್ಣ.